ಭಾರತದ ಪ್ರತಿಯೊಬ್ಬ ಪ್ರಜೆಯು ಪ್ರಭುವಾಗಿದ್ದಾನೆ. ಕಾರಣ ಭಾರತದ ಎಲ್ಲ ಪ್ರಜೆಗಳ ದಾಸ್ಯದಿಂದ ಮುಕ್ತಿ ಪಡೆದು ನಿರ್ಭೀತಿಯಿಂದ ಬದುಕು ನಡೆಸುತ್ತಿದ್ದಾರೆ. ಅಂಥ ಬದುಕನ್ನೇ ಸ್ವಾತಂತ್ರ್ಯ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಇಂಥ ಸ್ವಾತಂತ್ರ್ಯದ ಬದುಕನ್ನು ಸ್ವರ್ಗಕ್ಕೆ ಹೋಲಿಸಲಾಗಿದೆ. ಈ ರೀತಿಯ ಸ್ವರ್ಗದ ಸುಖವನ್ನು ಅನುಭವಿಸುತ್ತಿರುವ ನಾವುಗಳು ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾನ್ಯ ಶಾಸಕರು, ತಹಶೀಲ್ದಾರ್ ಅವರು, ಎಲ್ಲ ಅಧಿಕಾರಿ ವರ್ಗದವರು ಪೂಜೆಯನ್ನು ಸಲ್ಲಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗುವುದು. ಇದೀಗ ಪೆರೇಡ್ ವೀಕ್ಷಣೆ. ಮಾನ್ಯ ದಂಡಾಧಿಕಾರಿಗಳು ಪರೇಡ್ ವೀಕ್ಷಣೆಗೆ ತೆರಳುತ್ತಾ ಇದ್ದಾರೆ. ಪರೇಡ್ ವೀಕ್ಷಿಸಿ ಗೌರವ ರಕ್ಷೆಯನ್ನ ಸ್ವೀಕರಿಸಲಿದ್ದಾರೆ. ಆ ನಂತರದಲ್ಲಿ ಪೊಲೀಸ್ ತಂಡದಿಂದ ಹಾಗೂ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಲಿದೆ. ಇದೀಗ ಮಾನ್ಯ ಶಾಸಕರು ಆದಂಥ ಶ್ರೀಯುತ BP ಹರೀಶ್ ಸರ್ ಅವರು ಹಾಗೂ ಮಾನ್ಯ ತಹಶೀಲ್ದಾರ್ ಅವರಾದಂಥ ಶ್ರೀಯುತ ಗುರುಬಸವರಾಜ್ ಸರ್ ಅವರು ಹಾಗೂ ವೃತ್ತ ನಿರೀಕ್ಷಕರು ಇದೀಗ ಪರೇಡ್ ಗೌರವ ವಂದನೆಯನ್ನು ಸ್ವೀಕರಿಸಲಿಕ್ಕೆ ಧಾವಿಸ್ತಾ ಇದ್ದಾರೆ. ಶಾಸಕರಿಗೂ ತಹಶೀಲ್ದಾರ್ ಅವರಿಗೂ ವೃತ್ತ ನಿರೀಕ್ಷಕರಿಗೂ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಹಿಂಬದಿಯಲ್ಲಿ ಸೇವೆಗಾಗಿ ಬಾಳೋ ಎಂಬ ನಾಣ್ಣುಡಿಯಂತೆ ತಮ್ಮ ಸೇವೆಯನ್ನು ಸಮಾಜಕ್ಕಾಗಿ ಮುಡಿಪಿಟ್ಟಿದ್ದಂಥ ಗೃಹರಕ್ಷಕ ದಳದ ತಂಡ ಇದೀಗ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. NCC ತಂಡ, MKET ಕನ್ನಡ ಮಾಧ್ಯಮದ NCC ತಂಡ. ಅದರ ಹಿಂಬದಿಯಲ್ಲಿ ಕಾಳಿದಾಸ ಪ್ರೌಢಶಾಲಾ ಸೇವಾದಳದ ತಂಡ, ಸ್ಕೌಟ್ ಅಂಡ್ ಗೈಡ್ಸ್ ತಂಡ ಇದೀಗ ಕಾಳಿದಾಸ ಪ್ರೌಢಶಾಲಾ ಸ್ಕೌಟ್ ಅಂಡ್ ಗೈಡ್ಸ್ ಇದೀಗ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ತಂಡ ಮುನ್ನಡೆತಾ ಇದೆ. ಅದರ ಹಿಂಬದಿಯಲ್ಲಿ ಸೈಂಟ್ ಮೇರೀಸ್ ಪ್ರೌಢಶಾಲಾ ಸ್ಕೌಟ್ ಅಂಡ್ ಗೈಡ್ಸ್ ತಂಡ ಇದೀಗ ಆಗಮಿಸುತ್ತಾ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ನಡೀತಾ ಇದೆ. ಸೇವೆಗಾಗಿ ಬಾಳು ಎಂಬತಕ್ಕಂಥ ವಿದ್ಯಾರ್ಥಿಗಳಲ್ಲಿ ತುಂಬ ಉದ್ದೇಶವಾಗಿ ಸೇವಾದಳವನ್ನು ಅಡೇಕರ್ ಮಂಜಪ್ಪನವರ ನಾಯಕತ್ವದಲ್ಲಿ ಪ್ರಾರಂಭವಾದಂಥ ಸೇವಾದಳದ ತಂಡ ಇದೀಗ ಅಂಬೇಡ್ಕರ್ ಪ್ರೌಢಶಾಲಾ ಸೇವಾದಳದ ತಂಡ ಇದೀಗ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಆ ತಂಡ ಮುನ್ನಡೆತಾ ಇದೆ. ಅದರ ಹಿಂಬದಿಯಲ್ಲಿ ತಾರಮ್ಮ ತಂಡದ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ತಂಡ ಮುನ್ನಡೀತಾ ಇದೆ ಆ ಶಿಕ್ಷಕರೊಂದಿಗೆ. ಅದರ ಹಿಂಬದಿಯಲ್ಲಿ ಮೌಲಾನಾ ಆಜಾದ್ ಪ್ರೌಢಶಾಲಾ ವಿದ್ಯಾರ್ಥಿನಿಯರ ಜನರಲ್ ಗ್ರೂಪ್ ಇದೀಗ ತಮ್ಮ ಶಾಲಾ ಸಮವಸ್ತ್ರದೊಂದಿಗೆ ಧರಿಸಿ ಇದೀಗ ಹೆಜ್ಜೆ ನೀಡುವುದರ ಮುಖೇನ ಇದೀಗ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಅದರ ಹಿಂಬದಿಯಲ್ಲಿ ಕಾಳಿದಾಸ ಪ್ರೌಢಶಾಲಾ ವಿದ್ಯಾರ್ಥಿನಿಯರ ತಂಡ ಜನರಲ್ ಗ್ರೂಪ್ ಇದೀಗ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಅದಾದ ನಂತರ GHS ಗಾಂಧಿ ಮೈದಾನ್ ಬಾಲಕಿಯರ ತಂಡ ಇದೀಗ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಆ ತಂಡ ಅತ್ಯಂತ ಶಿಸ್ತುಬದ್ಧ ಹೆಜ್ಜೆ ನೀಡುವುದರ ಮುಖೇನ ವಿದ್ಯಾರ್ಥಿನಿಯರು ಉತ್ತಮವಾದ ಪಥಸಂಚಲನೆಯನ್ನು ಮಾಡುತ್ತಾ ಇದೀಗ ತಂಡ ಸಾಗ್ತಾ ಇದೆ. ಅದರ ಹಿಂಬದಿಯಲ್ಲಿ ಮರಿನಿವಾಸ ಪ್ರೌಢಶಾಲಾ ವಿದ್ಯಾರ್ಥಿಗಳ ತಂಡ ಕೂಡ ಇದೀಗ ಗೌರವ ವಂದನೆ ಸಲ್ಲಿಸಲಿಕ್ಕೆ ಆಗಮಿಸ್ತಾ ಇದೆ. ತಕ್ಷಣದಲ್ಲಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು
ಪ್ರಾರಂಭಿಸಬೇಕು. ಅದಾದ ನಂತರ ಗುರು ತಿಪ್ಪೇರುದ್ರ ಪ್ರೌಢಶಾಲಾ ವಿದ್ಯಾರ್ಥಿಗಳು ತಮ್ಮ ಶಾಲಾ ಸಮವಸ್ತ್ರದೊಂದಿಗೆ ಕೇಸರಿ ಬಿಳಿ ಹಸಿರು ಧ್ವಜವನ್ನು ಧರಿಸುವುದರ ಮುಖೇನ ಇದೀಗ ಈ ಸಮಾರಂಭದ ಅಧ್ಯಕ್ಷರಾದಂಥ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀಯುತ ಹರೀಶ್ ಸರ್ ಅವರಿಗೂ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಶ್ರೀಯುತ ಗುರುಬಸವರಾಜ್ ಸರ್ ಅವರಿಗೂ ವೃತ್ತ ನಿರೀಕ್ಷಕರು ಇದೀಗ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳ ತಂಡ, ತದನಂತರದಲ್ಲಿ MRB ಪ್ರೌಢಶಾಲಾ ವಿದ್ಯಾರ್ಥಿಗಳ, ತದನಂತರದಲ್ಲಿ ಸೈಂಟ್ ಮೇರೀಸ್ ಪ್ರೌಢಶಾಲಾ ವಿದ್ಯಾರ್ಥಿಗಳ ತಂಡ ಇದೀಗ ಪಥಸಂಚಲನೆ ಆ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಅದರ ಹಿಂಬದಿಯಲ್ಲಿ MKET ಪ್ರೌಢಶಾಲಾ ವಿದ್ಯಾರ್ಥಿಗಳ ಜನರಲ್ ಗ್ರೂಪ್ ಇದೀಗ ಆ ಶಾಲಾ ದೈಹಿಕ ಶಿಕ್ಷಕರೊಂದಿಗೆ ಗೌರವವನ್ನು ಸಲ್ಲಿಸುವುದರ ಮುಖೇನ ಮುಂದೆ ಸಾಗ್ತಾ ಇದೆ. ಇದೀಗ ಆಗಮಿಸಿರ್ತಕ್ಕಂಥ ತಂಡ MKET CBSE NCC ತಂಡ. ಇಲ್ಲಿಗೆ ಪ್ರೌಢಶಾಲಾ ವಿಭಾಗದ ಪಥಸಂಚಲನ ತಂಡಗಳು ಮುಕ್ತಾಯ. ಇದೀಗ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ತಂಡ ಪ್ರಾರಂಭ. ಸೈಂಟ್ ಮೇರೀಸ್ HPS ಕನ್ನಡ ಮಾಧ್ಯಮದ ಸ್ಕೌಟ್ ಅಂಡ್ ಗೈಡ್ಸ್ ತಂಡ ಇದೀಗ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ. ಅದರ ಹಿಂಬದಿಯಲ್ಲಿ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮದ ಸ್ಕೌಟ್ ಅಂಡ್ ಗೈಡ್ಸಿನ ವಿದ್ಯಾರ್ಥಿನಿಯರು ಇದೀಗ ಗೌರವವನ್ನು ಸಲ್ಲಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ತದನಂತರದಲ್ಲಿ ಉರ್ದು HS ಬಡಾವಣೆ ಸೇವಾದಳದ ತಂಡ, ಅದಾದ ನಂತರ ಜನರಲ್ ಗ್ರೂಪ್ MKET CBSE ವಿದ್ಯಾರ್ಥಿಗಳು ಇದೀಗ ಆ ತಂಡ ಗೌರವವನ್ನು ಸಲ್ಲಿಸಲಿಕ್ಕೆ ಆಗಮಿಸ್ತಾ ಇದೆ. MKET CBSE ವಿದ್ಯಾರ್ಥಿನಿಯರ ತಂಡ. ಅದಾದ ನಂತರ ಯಶಸ್ವಿನಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಇದೀಗ ತಂಡ ಆಗಮಿಸ್ತಾ ಇದೆ. ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಆ ತಂಡದ ನಾಯಕ ಈಗಾಗಲೇ ಆಜ್ಞೆಯನ್ನು ಕೊಡೋದ್ರ ಮುಖೇನ ಇದೀಗ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಅದರ ಹಿಂಬದಿಯಲ್ಲಿ ಅಂಜುಮನ್ ಇಸ್ಲಾಮಿಯಾ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆ, ಅಂಜುಮನ್ ಇಸ್ಲಾಮಿಯಾ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆ. ಅದಾದ ನಂತರ MKET ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇದೀಗ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ ನಂತರ ಮರ್ಯನಿವಾಸ ಪ್ರೌಢಶಾಲಾ, ಮರ್ಯನಿವಾಸ ಹಿರಿಯ ಪ್ರಾಥಮಿಕ ಶಾಲಾ ತಂಡ ಇದೀಗ ಆಗಮಿಸ್ತಾ ಇದೆ. ಅದರ ಹಿಂಬದಿಯಲ್ಲಿ ಲಿಟಲ್ ಏಂಜಲ್ಸ್ ಕಾನ್ವೆಂಟ್ ಹರಿಹರ ವಿದ್ಯಾರ್ಥಿಗಳು ಇದೀಗ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಆ ತಂಡ ಆಗಮಿಸ್ತಾ ಇದೆ. ಇದೀಗ ಆಗಮಿಸುವಂತ ಬ್ಯಾಂಡ್ ತಂಡ ನಾಲಮೂಲ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಸಲ್ಲಿಸಲಿಕ್ಕೆ ಆಗಮಿಸ್ತಾ ಇದೆ. ನಾಲಮೂಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹರಿಹರ. ಅದರ ಹಿಂಬದಿಯಲ್ಲಿ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮದ ಹಿರಿಯ ಪ್ರಾಥಮಿಕ ಶಾಲಾ ಬ್ಯಾಂಡ್ ತಂಡ, ಬ್ಯಾಂಡಿನ ಪ್ರೌಢಶಾಲಾ ಬ್ಯಾಂಡ್ ತಂಡ, ಮರಿನಿವಾಸ ಪ್ರೌಢಶಾಲಾ ತಂಡ ವಿವಿಧ ಬಣ್ಣದ ಧ್ವಜಗಳನ್ನು ಹಿಡಿದು 50 ವಿದ್ಯಾರ್ಥಿಗಳನ್ನು ಮಂದಿ ಬ್ಯಾಂಡಿನ
ನಾದದೊಂದಿಗೆ ಬಾಪೂಜಿ ಪ್ರೌಢಶಾಲಾ ಬಾಪೂಜಿ ಪ್ರೌಢಶಾಲಾ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ನಿಟ್ಟಿನಲ್ಲಿ ಸುಮಾರು ವಿದ್ಯಾರ್ಥಿಗಳು ಈ ಬ್ಯಾಂಡಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗೌರವ ವಂದನೆಯನ್ನು ಸ್ವೀಕರಿಸಿದಂಥ ಮಾನ್ಯ ಶಾಸಕರಾದಂಥ ಶ್ರೀಯುತ BP ಹರೀಶ್ ಸರ್ ಅವರಿಗೂ, ಮಾನ್ಯ ತಹಸೀಲ್ದಾರರಾದಂಥ ಶ್ರೀಯುತ ಗುರುಬಸವರಾಜ್ ಸರ್ ಅವರಿಗೂ, ವೃತ್ತ ನಿರೀಕ್ಷಕರಾದಂಥ ಶ್ರೀಯುತ ದೇವಾನಂದ್ ಸರ್ ಅವರಿಗೂ ಧನ್ಯವಾದಗಳು. ಎಲ್ಲ ಪೆರೇಡಿನಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ನನ್ನ ಶಾಲಾ ಮುದ್ದು ಮಕ್ಕಳು, ನನ್ನೆಲ್ಲ ವೃತ್ತಿ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನು ವಾಣಿ ಹೆಗಡೆ ಮೇಡಮ್ರವರು ನೆರವೇರಿಸ್ಕೊಡ್ಬೇಕಾಗಿ ಮೂಲಕ ವಿನಂತಿಯನ್ನು ಮಾಡುತ್ತಾ ಎಲ್ಲ ಪಥಸಂಚಲನ ತಂಡಗಳಿಗೂ ಕೂಡ ಧನ್ಯವಾದಗಳು. ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ, ಮೊಳಗಲಿ ತಾಯಯ ಶೋಭಾನ. ಇದೀಗ ಸಭಾ ಕಾರ್ಯಕ್ರಮದೊಂದಿಗೆ ಇದೀಗ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ D ದುರ್ಗಪ್ಪ ಅವರು. ಎಲ್ರಿಗೂ ನಮಸ್ಕಾರ. ಈ ದಿನ ಭಾರತೀಯರಾದಂಥ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡ್ತಕ್ಕಂಥ ದಿನ. ಯಾಕೆಂತಂದರೆ ಸುಮಾರು 2.5 ಶತಮಾನಗಳಷ್ಟು ಕಾಲ ಬ್ರಿಟಿಷರ ಅಧೀನದಲ್ಲಿದ್ದಂತಹ ನಮ್ಮ ರಾಷ್ಟ್ರ ತುಂಬ ಸಂಕಷ್ಟದ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ರಾಷ್ಟ್ರೀಯ ನಾಯಕರು ಭಾಳಷ್ಟು ಶ್ರಮ ವಹಿಸಿ ಪ್ರಾಣ ತ್ಯಾಗ ಬಲಿದಾನಗಳನ್ನು ಮಾಡೋದ್ರ ಮೂಲಕ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸುದಿನ. ಈ ಸುದಿನವನ್ನು ರಾಷ್ಟ್ರದಾದ್ಯಂತ ಇವತ್ತು ಎಲ್ಲರೂ ಕೂಡ ಭಾಳ ಅಭಿಮಾನದಿಂದ ಈ ದಿನಾಚರಣೆಯನ್ನು ಆಚರಿಸ್ತಕ್ಕಂತಹದ್ದು ಒಂದು ಸೌಭಾಗ್ಯ ಅಂಥೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ರಾಷ್ಟ್ರದಲ್ಲಿ ಹೇಗೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ, ಹಾಗೆಯೇ ನಮ್ಮ ಹರಿಹರ ತಾಲೂಕಿನಲ್ಲೂ ಕೂಡ ಇವತ್ತು ಭಾಳಷ್ಟು ಸಂಭ್ರಮದಿಂದ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಹಾಗೆ ಸನ್ಮಾನ್ಯ ಶಾಸಕರು ಹಾಗೆ ಎಲ್ಲ ಅಧಿಕಾರಿ ಮಿತ್ರರು ಎಲ್ಲ ಸೇರಿ ಇಲ್ಲಿ ಈ ದಿನ ಈ ಸ್ಟೇಡಿಯಂನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಹಾಗೆಯೇ ಬೆಳಗಿನಿಂದ ಈ ಕಾರ್ಯಕ್ರಮವನ್ನು ಮಾನ್ಯ ತಹಸೀಲ್ದಾರ್ರವರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸೋದ್ರ ಮೂಲಕ ಮಾನ್ಯ ಶಾಸಕರು ಮತ್ತು ಹಾಗೆ ತಹಸೀಲ್ದಾರ್ರವರು ಮಕ್ಕಳಿಂದ ಮತ್ತು ವಿವಿಧ ವಿಭಾಗಗಳಿಂದ ಧ್ವಜವಂದನೆಯನ್ನು ಸ್ವೀಕರಿಸಿ ಇದೀಗ ತಾನೇ ವೇದಿಕೆ ಕಾರ್ಯಕ್ರಮಕ್ಕೆ ಈಗ ಆಗಮಿಸಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಅತ್ಯಂತ ಜನಪ್ರಿಯ ಮತ್ತು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ BP ಹರೀಶ್ ಸಾಹೇಬ್ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೋರ್ಕೊಳ್ತಾ ಎಲ್ಲರ ಪರವಾಗಿ ಅವರಿಗೆ ಅತ್ಯಂತ ಅಭಿಮಾನಪೂರ್ವಕ ಮತ್ತು ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಹಾಗೆಯೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KM ಗುರುಬಸವರಾಜ ಸಾಹೇಬ್ರವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಸನ್ಮಾನ್ಯ ಶ್ರೀಮತಿ ಸುಮಾಲತಾ ಮೇಡಮ್ರವರು ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿಗಳು ಅವರನ್ನು ಕೂಡ ಈ ವೇದಿಕೆಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಸನ್ಮಾನ್ಯ ಶ್ರೀ ದೇವಾನಂದ ಸಾಹೇಬ್ರವರು ಆರಕ್ಷಕ ಸರ್ಕಲ್ ಇನ್ಸ್ಪೆಕ್ಟರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿಯವರು ಪೌರಾಯುಕ್ತರು ಹರಿಹರ ನಗರಸಭೆ ಅವರನ್ನು ಕೂಡ ವೇದಿಕೆಯಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಲ್ಲಿ ತಾಲೂಕು ಹಂತದ ಎಲ್ಲ
ಅಧಿಕಾರಿ ಮಿತ್ರರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳು ಇದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಹರಿಹರ ನಗರ ಮಟ್ಟದ ಎಲ್ಲ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳುಗಳು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರುಗಳ ಜೊತೆಗೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ CPI ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಕನ್ನಡ ನಾಡು ನುಡಿ ನುಡಿಗಾಗಿ ಹೋರಾಟ ಮಾಡ್ತಕ್ಕಂತಹ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿದ್ದೀರಿ. ತಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಗರದ ನಾಗರಿಕ ಬಂಧುಗಳು ಇಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ದೃಶ್ಯ ಮಾಧ್ಯಮ ಮಿತ್ರರು ಕೂಡ ತಾವು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಿ. ತಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಭಾರತೀಯ ನಾಗರಿಕ ಪ್ರಜೆಗಳಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸಿ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ನಿಮಗೂ ಈ ಕಾರ್ಯಕ್ರಮದ ಪರವಾಗಿ ಹೂಗುಚ್ಛವನ್ನು ನೀಡ್ತಾ ಇದ್ದೇವೆ. ಈಗ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ನೀಡಲಿದ್ದಾರೆ ಇಂದಿನ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ಸನ್ಮಾನ್ಯ ಶ್ರೀ KM ಗುರುಬಸವರಾಜ್, ಮಾನ್ಯ ದಂಡಾಧಿಕಾರಿಗಳು, ಹರಿಹರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ಭಾರತದ ಸ್ವತಂತ್ರೋತ್ಸವದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BP ಹರೀಶ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೂ ಇಲ್ಲಿ ನೆರವೇರಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಶಿಕ್ಷಕರೇ, ಪತ್ರಿಕಾ ಮಾಧ್ಯಮದವರೇ, ಭಾರತದ ಸ್ವಾತಂತ್ರ್ಯವೇನು ನಮಗೆ ಸಿಕ್ತು, ಆದರೆ ಈ ಭಾರತದವನ್ನು ವಸಾಹತುವನ್ನಾಗಿ ಮಾಡಿಕೊಂಡು ಬ್ರಿಟಿಷರು ಇಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ದೋಚಿಕೊಂಡು ಹೋಗಿದ್ದರು. ಆ ಸಂದರ್ಭದಲ್ಲಿ ಅಖಂಡ ಭಾರತದ ಕಲ್ಪನೆ ನಮ್ಮಲ್ಲಿರಲಿಲ್ಲ. ಯಾಕೆಂದರೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ರಾಜರುಗಳ ಆಡಳಿತದಲ್ಲಿ ಭಾರತದಲ್ಲಿ ಅವರು ವಿಲೀನರಾಗಿದ್ದಿಲ್ಲ. ಅವರು ಪ್ರತ್ಯೇಕವಾಗಿರ್ತಕ್ಕಂಥ ರಾಷ್ಟ್ರದ ಕೋರಿಕೆಯನ್ನು ಇಟ್ಕೊಂಡಿರೋದ್ರಲ್ಲಿಂದ 1947 ಆಗಸ್ಟ್ 15ರಂದು ಏನು ಸ್ವಾತಂತ್ರ್ಯ ಸಿಕ್ತು, ಆದರೆ ನಮಗೆ 1 ವರ್ಷಗಳ ಕಾಲ ಈ ಎಲ್ಲ ರಾಜರುಗಳನ್ನು ವಿಲೀನಗೊಳಿಸಲಿಕ್ಕೆ ಸಮಯವನ್ನು ತೆಗೆದುಕೊಳ್ಬೇಕಾಗಿತ್ತು. ಈ ಸ್ವಾತಂತ್ರ್ಯಕ್ಕಾಗಿ ಅಂದರೆ ಬ್ರಿಟಿಷರು ನಮ್ಮ ಅಖಂಡ ಭಾರತದ ಸ್ವಾತಂತ್ರ್ಯದ ಪರಿಕಲ್ಪನೆಯ ಮುಂಚೆನೇ ಬ್ರಿಟಿಷರ ವಿರುದ್ಧ ಅನೇಕ ರಾಜರುಗಳು ಹೋರಾಟವನ್ನು ಮಾಡಿದರು. ಅವರು ರಾಜ್ಯದ ಒಂದು ಅರಸೊತ್ತಿಗೆಗೋಸ್ಕರ, ಆ ಒಂದು ರಾಜ್ಯವನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್ ಜೊಲ್ಲೆ, ನಾಯಕ್ ಸಾಹೇಬ್ ಪೇಶ್ವೆ, ಕೋಹರ್ ಸಿಂಗ್, ತ್ಯಾತಾ ಟೋಪೆ, ಮೌಲಿ ಮಹಮ್ಮದುಲ್ಲಾ, ಅಜರುತ್ ಬೇಗಂ, ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ್ಕ, ಹೈದರಾಲಿ, ಹೀಗೆ ಅನೇಕ ರಾಜರುಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು. ಬ್ರಿಟಿಷರ ಆಡಳಿತದಲ್ಲಿ ಬ್ರಿಟಿಷರ ಸೈನಿಕರಿಗೆ ಒಂದು ರೀತಿಯ ವೇತನ ಇದ್ದರೆ, ನಮ್ಮ ಭಾರತದ ಪ್ರಜೆಗಳಾಗ ಇದ್ದು ಬ್ರಿಟಿಷ್ ಸೈನ್ಯದಲ್ಲಿ ಸೇರಿರ್ತಕ್ಕಂಥವರಿಗೆ ವೇತನದಲ್ಲಿ ತುಂಬ ತಾರತಮ್ಯವಿತ್ತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಆರ್ಮ್ಸ್ ಆ್ಯಕ್ಟು, ಹಣೆಗೆ ತಿಲಕವನ್ನು ಇಡೋ ಹಾಗಿಲ್ಲ, ಈ ರೀತಿ ಅನೇಕ ರೀತಿಯಿಂದ ತಾರತಮ್ಯ, ದಬ್ಬಾಳಿಕೆ, ದೌರ್ಜನ್ಯಗಳ ಮಿತಿಮೀರಿರ್ತಕ್ಕಂಥ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಆಗಿನ ಕಾಲದಲ್ಲಿತ್ತು. ಹಾಗಾಗಿ ಅಲ್ಲಿರ್ತಕ್ಕಂಥ ಸಿಪಾಯಿ ಬ್ರಿಟಿಷರ ಆಡಳಿತದ ವ್ಯವಸ್ಥೆಯ ವಿರುದ್ಧವಾಗಿ ದಂಗೆಯನ್ನು ಹೇಳ್ತಾರೆ. ಅದು ಇತಿಹಾಸದಲ್ಲಿ ನಮಗೆ ಗೊತ್ತಿರತಕ್ಕಂಥದ್ದು ಸಿಪಾಯಿ ದಂಗೆ. 1857 ಮಾರ್ಚ್ 29ರಂದು ವೈಸನ್ ಅಧಿಕಾರಿಯವರ ಒಂದು ಆಡಳಿತದ ವಿರುದ್ಧವಾಗಿ ಮೊಟ್ಟ ಮೊದಲ ಬಾರಿಗೆ ಮಂಗಲ್ ಪಾಂಡೆ ಕಲ್ಕತ್ತಾದ ಪೆರೇಡ್ನಲ್ಲಿ ವೈಸನ್ ಅಧಿಕಾರಿಯನ್ನು
ಗುಂಡಿನ ದಾಳಿ ಮಾಡಿ ಅವರನ್ನು ಹತ್ಯೆ ಮಾಡ್ತಾರೆ. ಇದು ಪ್ರಪ್ರಥಮ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಮಂಗಲ್ ಪಾಂಡೆ ಅವರಿಂದ ಪ್ರಾರಂಭವಾಗುತ್ತೆ. ಅದಕ್ಕೆ ಇದನ್ನು ನಾವು ಸಿಪಾಯಿ ದಂಗೆ ಮೊಟ್ಟ ಮೊದಲನೆಯ ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಮಂಗಲ್ ಪಾಂಡೆ ಅವರು ಈ ಬ್ರಿಟಿಷರ ಕೈಯಲ್ಲಿ ಸಿಗಬಾರ್ದು ಅಂತ ಹೇಳಿ ತಮ್ಮ ಎದೆಗೆ ಗುಂಡನ್ನು ಹೊಡೆದುಕೊಂಡು ಅವರು ಸಾಯಲು ಪ್ರಯತ್ನ ಮಾಡ್ತಾರೆ. ಆದರೆ ದುರದೃಷ್ಟವಶಾತ್ ಅವರು ಬದುಕುಳಿರುತ್ತಾರೆ. ಆಗ ಅವರನ್ನು ಬಂಧನದಲ್ಲಿರಿಸಿ ಅವರಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ಇದು ಪ್ರಥಮ ಸ್ವಾತಂತ್ರ್ಯಕ್ಕೆ ತನ್ನ ರಕ್ತದಿಂದ ಮುನ್ನುಡಿ ಬರೆದ ಸೂರ್ಯ ಅವತ್ತು ಅಸ್ತಂಗತನಾಗುತ್ತಾನೆ. ಆದ್ದರಿಂದ ಇಂಥ ಒಂದು ಮಂಗಲ್ ಪಾಂಡೆಯವರ ಹೋರಾಟದ ಫಲವಾಗಿ ಅಲ್ಲಿ ನೋಡಿ ಎನ್ಫೀಲ್ಡ್ P53 ಅನ್ನೋ ಒಂದು ಬುಲೆಟ್ಟು ರೈಫಲ್ಲು, ಆ ರೈಫಲ್ಲಿಗೆ ಮದ್ದನ್ನು ಗುಂಡನ್ನು ಸೇರಿಸ್ಬೇಕಾದ್ರೆ ಅದರ ಮೇಗಳ ತುದಿ ಗೋವು ಮತ್ತು ಹಂದಿಯ ಕೊಬ್ಬಿನಿಂದ ಮಾಡಿರ್ತಕ್ಕಂಥದ್ದು. ಅದನ್ನು ಬಾಯಲ್ಲಿ ಕಿತ್ತು ಹಾಕಿ ರೈಫಲನ್ನು ಸೇರಿಸ್ಬೇಕಾಗಿತ್ತು, ಗುಂಡನ್ನು ರೈಫಲ್ಗೆ ಅಳವಡಿಸ್ಬೇಕಾಗಿತ್ತು. ಆಗ ಮಂಗಲ್ ಪಾಂಡೆ ಅವರಿಗೆ ಭಾಳ ನೊಂದ್ಕೊಂತಾರೆ. ಯಾಕಂದರೆ ಗೋವು ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾಗಿರ್ತಕ್ಕಂಥ ದೇವತೆಯ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಹಾಗೆ ಮುಸ್ಲಿಮರಿಗೆ ಹಂದಿ ವ್ಯರ್ಜ ಆಗಿರ್ತಕ್ಕಂಥದ್ದು. ಇವುಗಳ ಎರಡನ್ನು ಸೇರಿಸಿ ಕೊಬ್ಬು ಮಾಡಿರ್ತಕ್ಕಂಥ ಒಂದು ಆಡಳಿತದ ವ್ಯವಸ್ಥೆಯನ್ನು ನೋಡಿದರೆ ತುಂಬ ಶೋಚನೀಯವಾಗಿರ್ತಕ್ಕಂಥದ್ದು. ಎರಡನೆಯದಾಗಿ ಜಲಿಯನ್ ವಾಲಾಬಾಗ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ ಹತ್ಯಾಕಾಂಡ ಕಾಯ್ಲೆಟ್ ಕಾಯ್ದೆಯನ್ನು ತಂದಿರ್ತಾರೆ. ಯಾರನ್ನು ಯಾವಾಗ ಬೇಕಾದರೂ ಭಾರತೀಯರನ್ನು ಜೈಲಿಗೆ ಅಟ್ಟಬಹುದು ಅನ್ನೋ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ಇದನ್ನು ವಿರೋಧಿಸಿ ಜಲಿಯನ್ ವಾಲಾಬಾಗದಲ್ಲಿ ಯಶ್ಪಾಲ್ ಮತ್ತು ಕೀಚರ್ ಅವರ ಭಾಷಣವನ್ನು ಕೇಳಲಿಕ್ಕೆ ಸುಮಾರು 120,000 ಭಾರತೀಯರಲ್ಲಿ ಸೇರ್ತಾರೆ. ಈಗ ನೀವು ಒಂದು ಸಾರಿ ಯೋಚನೆ ಮಾಡಬೇಕು, ಇವತ್ತು ನಾವಿಲ್ಲಿ ಗ್ರೌಂಡ್ನಲ್ಲಿದ್ದೀವಿ, ಇಲ್ಲಿ ಬರಲಿಕ್ಕೆ ಒಂದೇ ಒಂದು ದಾರಿ ಇದೆ. ಇದೇ ರೀತಿ ಜಲಿಯನ್ ವಾಲಾಬಾಗದಲ್ಲಿ ಹೋಗಬೇಕಾದ್ರೆ ಒಂದೇ ದಾರಿ ಇತ್ತು, ಬೇರೆ ಯಾವುದೇ ದಾರಿ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿರ್ತಕ್ಕಂಥ ಅಧಿಕಾರಿ ಗುಂಡಿನ ಮಳೆಗರಿತಾನೆ. ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬಾವಿಯಲ್ಲಿ ಪ್ರಾಣವನ್ನು ಉಳಿಸ್ಕೊಳ್ಳಲಿಕ್ಕೆ ಹೋಗಿ 120 ಮಂದಿ ಅಲ್ಲಿ ಹತರಾಗ್ತಾರೆ. ಹಾಗೂ ಸಾವಿರಾರು ಜನರು ಈ ಒಂದು ಗುಂಡಿನ ದಾಳಿಗೆ ಹತರಾಗ್ತಾರೆ. ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ರಕ್ತಮಯವಾಗಿರ್ತಕ್ಕಂಥದ್ದೊಂದು ದೃಶ್ಯ ಕಂಡುಬರುತ್ತೆ. ಈ ಒಂದು ದೃಶ್ಯವನ್ನು ನೋಡಿ 12 ವರ್ಷದ ಬಾಲಕನು ಆ ಒಂದು ರಕ್ತವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೇಳ್ತಾನೆ, ಇದು ನಾವು ಇನ್ನು ಮುಂದೆ ದೇವರನ್ನು ಪೂಜೆ ಮಾಡಬಾರ್ದು, ಈ ರಕ್ತವನ್ನು ಪೂಜೆ ಮಾಡಬೇಕು. ಇದರ ಮೂಲಕ ನಾವು ಬ್ರಿಟಿಷರ ದಾಸ್ಯದಿಂದ ಕಿತ್ತೊಗೆದು ಅವರನ್ನು ಈ ದೇಶದಿಂದ ಕಿತ್ತೊಗೆಯಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ತಾನೆ. ಅವರೇ ಭಗತ್ ಸಿಂಗ್. ಈ ಒಂದು ಭಗತ್ ಸಿಂಗ್ ಅವರು 5 ವರ್ಷದ ಮಗು ಇದ್ದಾಗ ತನ್ನ ಚಿಕ್ಕಪ್ಪನ ಜೊತೆಗೆ ಹೊಲಕ್ಕೆ ಹೋದಾಗ ಭತ್ತವನ್ನು ನಾಟಿ ಮಾಡೋದನ್ನು ನೋಡ್ತಾನೆ. ಅವರ ತಾಯಿಗೆ ಹೇಳ್ತಾನೆ, ಅಮ್ಮ ನಾನು ಭತ್ತವನ್ನು ಬಿತ್ತಿ ಭತ್ತವನ್ನು ಬೆಳಿತೇನೆ, ಹಾಗೆಯೇ ನಾನು ಇನ್ನು ಮುಂದೆ ಗನ್ನನ್ನು ಬೆಳೆದು ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಒಂದು ಕಿಚ್ಚದೆಯ ಮಾತನ್ನು ಭಗತ್ ಸಿಂಗ್ ಅವರು ಹೇಳ್ತಾರೆ. ತನ್ನ ಕೇವಲ 5 ವರ್ಷ 5, 6 ವರ್ಷ 12 ವರ್ಷದಲ್ಲಿ ನಾವೆಲ್ಲ ಮಕ್ಕಳು ಬ್ಯಾಟು ಬಾಲು ಚೆಂಡು ಹಿಡ್ಕೊಂಡು ಆಟ ಆಡಿದರೆ ಭಗತ್ ಸಿಂಗು ಕೋವಿ ಖಡ್ಗ ಹಿಡಿದುಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಬೇಕನ್ನೋ ಒಂದು ಸಂಕಲ್ಪವನ್ನು ತೊಡ್ತಾನೆ. ಯಾಕೆಂದರೆ ಅವರ ತಂದೆ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಚಿಕ್ಕಪ್ಪ ಪರಣ್ ಸಿಂಗ್ ಮತ್ತು ಅಜಿತ್ ಸಿಂಗ್ ಅನ್ನೋರು ಒಬ್ಬರು ಜೈಲು ವಾಸ ಅನುಭವಿಸಿದರೆ ಒಬ್ಬರು ಗಡಿಪಾರನ್ನು ಮಾಡಿರ್ತಾರೆ. ಅವರ ತಂದೆ ಕಿಶನ್ ಸಿಂಗ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಇಡೀ ಕುಟುಂಬ ಭಾರತದ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಡಿಪಾಗಿಟ್ಟಿರ್ತಕ್ಕಂಥ ಕುಟುಂಬ. ಇಂಥ ಭಗತ್ ಸಿಂಗ್ ಅವರ ಹೋರಾಟದ ಫಲವಾಗಿ ಅವತ್ತು ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು ಸುಖದೇವ್, ರಾಜ್ಗುರು, ಹೀಗೆ ಅನೇಕ ಹೋರಾಟಗಾರರು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯವನ್ನು ಲಭಿಸಿತು. 1947ಕ್ಕೆ ಸ್ವಾತಂತ್ರ್ಯವನ್ನು ಲಭಿಸಿತು. ಆದರೆ 1 ವರ್ಷಗಳ ಕಾಲ ಎಲ್ಲ ರಾಜರುಗಳನ್ನು ಅಖಂಡ ಭಾರತದಲ್ಲಿ ವಿಲೀನಗೊಳಿಸಲಿಕ್ಕೆ ಸಮಯವನ್ನು ತೆಗೆದುಕೊಳ್ಬೇಕಾಗಿತ್ತು. ಇದೇ ರೀತಿ ಕರ್ನಾಟಕದಲ್ಲಿ ಹೈದರಾಬಾದ್ನ ನಿಜಾಮ ಈ ಒಂದು ಪೂರ್ವ ಪಾಕಿಸ್ತಾನವನ್ನು ಮಾಡ್ಕೋಬೇಕು, ನಾನು ಭಾರತದಲ್ಲಿ ವಿಲೀನನಾಗಲ್ಲ ಅಂತಂದೇಳಿ
ಅವನು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಆಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಯಾವುದನ್ನು ಕೇಳದೆ ಸೇನೆಯನ್ನು ನುಗ್ಗಿಸಿ ಇಡೀ ಹೈದರಾಬಾದ್ ಕರ್ನಾಟಕವನ್ನು ಸುತ್ತುವರೆದು ಆ ರಾಜನನ್ನು ಸರೆಂಡರ್ ಆಗಿ ಮಾಡ್ತಾರೆ. ಹಾಗಾಗಿ 1 ವರ್ಷದ ನಂತರ ಹೈದರಾಬಾದ್ ಕರ್ನಾಟಕ ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ವಿಲೀನ ಆಯಿತು. ಇವತ್ತಿಗೂ ಕೂಡ ಸೆಪ್ಟೆಂಬರ್ 17ನೇ ತಾರೀಕು ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಜೊತೆಗೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತಂದೇಳಿ ಆಚರಿಸ್ತಾ ಇದ್ದೇವೆ. ಹಾಗೆ 1950 ಜನವರಿ 26ರಂದು ಈ ದೇಶಕ್ಕೆ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನಾವು ಪಡೆದುಕೊಂಡು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಮೂಲಕ ಈ ಒಂದು ದೇಶವನ್ನು ಆಳಲಿಕ್ಕೆ ಸಾಧ್ಯವಾಯಿತು. ಆ ಕಾರಣದಿಂದಾಗಿ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಇವತ್ತು ಪೂಜಿಸ್ತಾ ಇದ್ದೀವಿ. ಈ ಪುಣ್ಯಾತ್ಮ ಒಂದು ಸಂವಿಧಾನ ಕೊಡದೇ ಹೋಗಿದ್ದರೆ ನಮ್ಮದು ಇನ್ನೂ ಅರಾಜಕತೆಯಿಂದ ಈ ದೇಶ ನಲುಗಿ ಹೋಗ್ತಾ ಇತ್ತು. ಹಾಗಾಗಿ ಸ್ವತಂತ್ರ ಭಾರತದ ನಂತರ 1952ರಲ್ಲಿ ಮೊದಲನೇ ಒಂದು ಚುನಾವಣೆಯನ್ನು ನಾವು ಕಂಡುಕೊಂಡ್ವಿ. ಆ ಚುನಾವಣೆಯ ಮೂಲಕ 489 ಲೋಕಸಭಾ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಚುನಾಯಿತ ಪ್ರತಿನಿಧಿಯನ್ನು ಹೊಂದಿರತಕ್ಕಂಥ ಮೊಟ್ಟ ಮೊದಲನೆಯ ಸರ್ಕಾರವನ್ನು ನಾವು 1952ರಲ್ಲಿ ಪ್ರಾರಂಭ ಆಗ್ತದೆ. ಆದರೆ ದುರಂತ ಏನಂದರೆ ಆ ಚುನಾವಣೆಯಲ್ಲಿ ನಾವು ಅಂಬೇಡ್ಕರ್ ಅವರು ಸೋತು ಬಿಡ್ತಾರೆ. ಇಂಥ ಒಂದು ದುರಂತದ ಸಂಗತಿಯನ್ನು ಕೂಡ ನಾವು ಇಲ್ಲಿ ಅವಲೋಕಿಸಲೇಬೇಕಾಗ್ತದೆ. 78 ವರ್ಷದಲ್ಲಿ ಇವತ್ತು ಹಲವಾರು ಏಳು ಬೀಳುಗಳ ನಡುವೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಜಾಗತಿಕ ಮಟ್ಟದಲ್ಲಿ ಇವತ್ತು ನರೇಂದ್ರ ಮೋದಿ ಅಂತ ಪ್ರಬುದ್ಧ ನಾಯಕರ ಒಂದು ದಕ್ಷ ಆಡಳಿತದಲ್ಲಿ ವಿಶ್ವ ಗುರುವಾಗಿ ನಾವು ಹೋಗಲಿಕ್ಕೆ ಇವತ್ತು ನಾವು ಭಾರತವನ್ನು ನಿಬ್ಬರಿಗಾಗಿ ನೋಡಿ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ನನ್ನ ಧೀರ ಪುತ್ರರೇ, ನೀವೆಲ್ಲರೂ ಮಹತ್ ಕಾರ್ಯವನ್ನು ಮಾಡಲು ಹೊರಟಿರುವಿರಿ. ನಾಯಿ ನರಿಗಳ ಬೊಗಳುವಿಕೆಯಿಂದ ಅಪ್ರತಿಭರಾಗಬೇಡಿ. ಸಿಡಿಲ ಗರ್ಜನೆಯು ನಿಮ್ಮೊಂದಿಗಿರಲಿ, ಎದ್ದು ನಿಂತು ಕಾರ್ಯೋನ್ಮುಖರಾಗಿ ಎನ್ನುವ ಸ್ವಾಮಿ ವಿವೇಕಾನಂದರ ನುಡಿಗಳನ್ನು ನೆನೆಸುತ್ತಾ ಆಗಸ್ಟ್ 15 ಎಂಬುದು ಪ್ರತಿಯೊಬ್ಬ ಭಾರತೀಯರಲ್ಲಿ ವಿಶೇಷ ಸ್ಥಾನ ಪಡೆದ ದಿನ. ಭಾರತಾಂಬೆಯ ದಾಸ್ಯದ ಸಂಕೋಲೆಯಿಂದ ಬಂಧ ಮುಕ್ತವಾದ ಶುಭ ಸಂದರ್ಭವಿದು. ಈ ಸುಂದರ ನೆನಪಿನ ಈಗ 78ನೇ ವರ್ಷದ ಸ್ವಾತಂತ್ರ್ಯದ ಹಾದಿ ಹೂವಿನ ಹಾಸಿಗೆ ಆಗಿರಲಿಲ್ಲ, ಹೋರಾಟದ ಛಲವಾಗಿ ಲಭಿಸಿದ ಈ ಬಿಡುಗಡೆಯ ದಿನ. ಭಾರತದ ಪ್ರಜ್ಞಾವಂತ ನಾಗರಿಕರೇ, ದೇಶದ ಅಭಿವೃದ್ಧಿ, ಶಾಂತಿ, ಸುವ್ಯವಸ್ಥೆಯನ್ನು ಮನದಲ್ಲಿಟ್ಟುಕೊಂಡು ಸರ್ವತೋಮುಖ ಅಭಿವೃದ್ಧಿಗಾಗಿ ರಚನೆಗೊಂಡ ನಮ್ಮ ಸಂವಿಧಾನದ ಆಶಯದಂತೆ ಸುಂದರವಾದ ಕಲ್ಪನೆಯನ್ನು ಹೊಂದಿರತಕ್ಕಂಥ ದೇಶದ ಸರ್ವಾಂಗೀಣ ಏಳಿಗೆಯತ್ತ ಸಾಗುತ್ತಾ ಬಂದಿದೆ. ಇವರೆಲ್ಲರ ಕನಸು ನನಸಾಗುವತ್ತ ನಾವುಗಳೆಲ್ಲರೂ ಸನ್ಮಾನ್ಯ ಪ್ರಧಾನಿಯವರ ಆಶಯದಂತೆ ಭಾರತವನ್ನು ಜಾಗತಿಕವಾಗಿ ಪ್ರಬಲ ಮತ್ತು ಶಕ್ತಿಶಾಲಿ ವಿಶ್ವಗುರುವಾಗಿ ಮಾಡುವಲ್ಲಿ ನಿರಂತರ ಶ್ರಮಿಸಬೇಕಾಗಿದೆ. ಭಾರತ ಅಹಿಂಸೆ ಮತ್ತು ವಿಶ್ವಶಾಂತಿಗೆ ಹೆಸರಾದ ರಾಷ್ಟ್ರ. ಈ ದೇಶದಲ್ಲಿ ವಿನಾಶಕಾರಿ ಚಟುವಟಿಕೆಗಳು ಮತ್ತು ಒಡಕು ಮೂಡುವ ಪ್ರವೃತ್ತಿ ನಿಲ್ಲಬೇಕು. ಇಂಥ ಚಟುವಟಿಕೆಗಳನ್ನು ಕಡಿವಾಣ ಹಾಕಲು ಪ್ರತಿಯೊಬ್ಬ ಪ್ರಜೆಗಳು ನಾವು ದೇಶಾಭಿಮಾನದಿಂದ ಸಂರಕ್ಷಣೆ ಮಾಡಿ ಸಹಕರಿಸಬೇಕು. ಮಾನವ ಕುಲಂ ತಾನೊಂದೇ ವಲಂ ಎಂಬ ಕವಿಯ ಉಕ್ತಿಯಂತೆ ಐಕ್ಯತೆ ನಮ್ಮೆಲ್ಲರ ಉಸಿರಾಗಬೇಕು. ಯುವಕರು ದೇಶದ ಶಕ್ತಿಯಾಗಿದ್ದು ಪ್ರತಿಯೊಬ್ಬರೂ ಉನ್ನತ ಗುರಿ ಮತ್ತು ಧ್ಯೇಯಗಳೊಂದಿಗೆ ಉನ್ನತ ಗುಣಮಟ್ಟದ ಶೈಕ್ಷಣಿಕವನ್ನು ಪೂರೈಸಿ ಸ್ವಾವಲಂಬಿ ಬದುಕಿನತ್ತ ಸದೃಢ ಹೆಜ್ಜೆಯನ್ನು ಇಟ್ಟು ದೇಶ ಕಟ್ಟುವಲ್ಲಿ ನಾವೆಲ್ಲ ನಿರತರಾಗಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಂಡ ಯೋಜನೆಗಳು ಜನಪರವಾಗಿದ್ದು ಜನರ ಯೋಜನೆಗಳು ಲಾಭ ಪಡೆದುಕೊಂಡು ಮಹಾತ್ಮ ಗಾಂಧಿಯವರಂತೆ ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನು ಗ್ರಾಮಗಳ ಉದ್ಧಾರವಾಗುವ ಹೊರತು ದೇಶ ಉದ್ಧಾರವಾಗುವುದಿಲ್ಲ ಎನ್ನುವ ಗಾಂಧೀಜಿಯವರ ಒಂದು ಆಶಯದಂತೆ ನಾವೆಲ್ಲರ ಸಾಗಬೇಕಾಗಿದೆ. ಶಿಕ್ಷಣ ವ್ಯಾಪಾರವಲ್ಲ, ಅದು ದಾಸೋಹದ ರೀತಿಯಲ್ಲಿ ಪಸರಿಸಬೇಕು. ಉತ್ತಮ ಸಮಾಜಕ್ಕಾಗಿ ಜ್ಞಾನ ಬಿತ್ತಬೇಕು. ಬೆವರು ಸುರಿಸದೆ ಯಾವುದಾದರೂ ಒಂದು ರೀತಿಯ ಕಾರ್ಯ ಮಾಡದೆ ಫಲ ಅನುಭವಿಸಲು ಯಾರಿಗೂ ಹಕ್ಕಿಲ್ಲ. ಇದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಶುಭ ನುಡಿ. ಈ ಶುಭ ನುಡಿಯಂತೆ ನಾವೆಲ್ಲ ಶೈಕ್ಷಣಿಕವಾಗಿ ಸಮಗ್ರವಾಗಿ ಶಿಕ್ಷಣ ಒಂದು ಅಭಿಯಾನದಿಂದ ಗ್ರಾಮೀಣ ಮಟ್ಟದಿಂದ ಎಲ್ಲರೂ ಶೈಕ್ಷಣಿಕವನ್ನು ಪಡೆದು ಈ ಮೂಲಕವನ್ನು ದೇಶವನ್ನು ಕಟ್ಟುವ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ವ್ಯಕ್ತಿ ಏಳಿಗೆಗೆ ದೇಶದ ಏಳಿಗೆ. ಪ್ರತಿಯೊಬ್ಬರೂ ತಮ್ಮ ಊರಿನ ವಿಕಸನದ ಬಗ್ಗೆ ಚಿಂತಿಸಿ ಸಾಮಾಜಿಕ ಪ್ರಯತ್ನದ ಮೂಲಕ ನಾವು ಮುನ್ನಡೆಯಬೇಕಾಗಿದೆ. ಕುಟುಂಬ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ದೇಶದ ಅಭಿವೃದ್ಧಿಯೂ ಕೂಡ ಅಡಗಿದೆ ಅಂತ ಹೇಳ್ತಾ ನಾವು
ಹಲವಾರು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದ್ದೇವೆ. ಇದು ಎಲ್ಲರೂ ನಾವು ನಮ್ಮ ಕೆಲಸ ಕಾರ್ಯವನ್ನು ಬಸವಣ್ಣನವರ ಆಶಯ ನುಡಿಯದಂತೆ ಕಾಯಕವೇ ಕೈಲಾಸ ಅನ್ನುವ ನುಡಿಯಂತೆ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು. ನಮಗೆ ವಹಿಸಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡಿ ಈ ಮೂಲಕ ದೇಶ ಕಟ್ಟುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಸಿರಿಯಾ, ಬಾಗ್ದಾದ್, ಪಕ್ಕಕ್ಕಿರ್ತಕ್ಕಂಥ ಬಂಗಾಳ, ಇವತ್ತು ಏನು ಪಾಕಿಸ್ತಾನ, ಶ್ರೀಲಂಕಾ, ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿಗತಿಗಳು, ಹೀಗೆ ಸಾಮಾಜಿಕ ರಾಜಕೀಯ ವ್ಯವಸ್ಥೆಗಳು ಹಾಳಾಗ್ತಾ ಇದ್ದೇವೆ ಅಂತ ಅವುಗಳನ್ನೆಲ್ಲವನ್ನು ನಾವು ನೋಡಿಕೊಂಡಾಗ ಇವತ್ತು ನಮ್ಮ ದೇಶ ಬಾಬಾ ಸಾಹೇಬ್ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾವೆಲ್ಲ ಬದುಕಿ ಉಳಿದಿದ್ದೇವೆ. ಇಲ್ಲಿ ಯಾವುದೇ ರೀತಿಯಿಂದ ಅರಾಜಕತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದಷ್ಟವಾದ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಮ್ಮಲ್ಲಿದೆ. ಇದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗಬೇಕು. ನಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ನಾವು ನೆರವೇರಿಸಿ ಎಲ್ಲಿಯೂ ಕೂಡ ಚ್ಯುತಿಯಾಗದಂತೆ ಒಂದು ನಡೆದುಕೊಂಡರೆ ಆಗ ತನ್ನಿಂದ ತಾನೇ ತನ್ನ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಭಾರತ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವನ್ನು ನೆನೆದು ಐಕ್ಯತೆ ನಮ್ಮೆಲ್ಲರ ಉಸಿರಾಗಲಿ ಎಂದು ತಮ್ಮ ಧ್ವಜ ಸಂದೇಶದಲ್ಲಿ ತಿಳಿಸಿದ ಮಾನ್ಯ KM ಗುರುಬಸವರಾಜ್, ಮಾನ್ಯ ದಂಡಾಧಿಕಾರಿಗಳು, ಅಧ್ಯಕ್ಷರು, ರಾಷ್ಟ್ರೀಯ ಮತ್ತು ನಾಡಹಬ್ಬಗಳ ಸಮಿತಿ ಹರಿಹರ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೂ ಆದಂತಹ ಸನ್ಮಾನ್ಯ ಶ್ರೀ BP ಹರೀಶ್ ಇವರಲ್ಲಿ ಅಧ್ಯಕ್ಷೀಯ ನುಡಿಗಾಗಿ ನಮ್ರ ಕೋರಿಕೆ. ಹರಿಹರ ತಾಲೂಕಾಡಳಿತದ ವತಿಯಿಂದ ಗಾಂಧಿ ಮೈದಾನದಲ್ಲಿ ನಡೆಯುತ್ತಿರುವ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿದಂಥ ಸನ್ಮಾನ್ಯ ಶ್ರೀ KM ಗುರುಬಸವರಾಜ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಹಿಒರವರಾದಂಥ ಶ್ರೀಮತಿ ಸುಮಲತಾರವರೇ, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದಂಥ ದೇವಾನಂದ್ ಹಾಗೂ ಸುರೇಶ್ ಸಗರಿ ಅವರೇ, BEO ಡಿ ದುರ್ಗಪ್ಪನವರೇ, ನಗರಸಭೆಯ ಪೌರಾಯುಕ್ತರಾದಂಥ ಸನ್ಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಇಲಾಖೆಯ ಮುಖ್ಯಸ್ಥರೇ, ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಂಥ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರೇ, ಅಧ್ಯಾಪಕ ವೃಂದದವರೇ, ನೆರೆದಿರ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಮತ್ತೊಮ್ಮೆ ತಮಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಆ ಭಗವಂತ ಹರಿಹರೇಶ್ವರ ಊರಮ್ಮ ಬರಗಾಲದ ವಾತಾವರಣ ಇದೆ, ಮಳೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ. ಈ ವರ್ಷ ಆ ತಾಯಿ ಭಾರತಾಂಬೆಯ ಒಂದು ಆಶೀರ್ವಾದದಿಂದ ನಮ್ಮ ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿ ರೈತರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಿದೆ. ಅದರ ಜೊತೆಯಲ್ಲಿ ಉತ್ತಮ ಮಳೆಯಾಗಿ, ನಿನ್ನೆ ಮೊನ್ನೆ ಕೂಡ ನಮ್ಮ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಬಹಳಷ್ಟು ಸಂತೋಷದಿಂದ ರೈತರು ಇರ್ತಕ್ಕಂಥ ಸಂದರ್ಭ ಈ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನ. ಹಾಗಾಗಿ ಆ ತಾಯಿಯನ್ನು ಈ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡುತ್ತಾ ನಾವು 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದ ಪ್ರಾರಂಭದಲ್ಲಿ ಅನೇಕರ ಒಂದು ದಾಳಿಯಿಂದಾಗಿ, ಬ್ರಿಟಿಷರ ಆಡಳಿತದಿಂದಾಗಿ ಬಹಳಷ್ಟು ಸಂಪತ್ತನ್ನು ನಮ್ಮ ದೇಶದಿಂದ ಲೂಟಿ ಹೊಡೆದ್ರು, ಕೊಳ್ಳೆ ಹೊಡೆದ್ರು ಕೂಡ
ಮತ್ತೆ ಭಾರತ ಎದ್ದು ನಿಲ್ಲುವ ಒಂದು ಉತ್ತಮ ದಿಕ್ಕಿನತ್ತ ನಡೀತಾ ಇದೆ. ಮೊನ್ನೆ ಮುಕ್ತಾಯವಾದಂಥ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಅನೇಕ ಪದಕಗಳನ್ನು ನಮ್ಮ ಕ್ರೀಡಾಪಟುಗಳು ಪಡೆದಿದ್ದಾರೆ. ಪದಕವನ್ನು ಪಡೆದಂಥ ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ಮಾಡಿದಂಥ ಕ್ರೀಡಾಪಟುಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನದಲ್ಲಿ ಭಾರತದ ಕ್ರೀಡಾ ಕ್ಷೇತ್ರವನ್ನು ಎತ್ತಿ ಹಿಡಿಯತಕ್ಕಂಥ ಒಂದು ಕೆಲಸವಾಗಲಿ, ಅದರ ಜೊತೆಯಲ್ಲಿ ಕ್ರಿಕೆಟ್ನಲ್ಲೂ ಕೂಡ ಭಾರತ ವಿಶ್ವಕಪ್ಪನ್ನು ಪಡೆದಂಥ ಈ ಸಂದರ್ಭದಲ್ಲಿ ಆ ಕ್ರಿಕೆಟ್ ತಂಡಕ್ಕೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಒಂದು ಕಾಲದಲ್ಲಿ ಭಾರತ ಸಾಲಕ್ಕಾಗಿ ಶ್ರೀಮಂತ ರಾಷ್ಟ್ರಗಳ ಬಳಿ ಹೋಗ್ತಾ ಇದ್ದಂಥ ಒಂದು ಕಾಲ ಇತ್ತು. ಅನೇಕ ಸಮಸ್ಯೆಗಳಿಗೆ ಅನೇಕ ರಾಷ್ಟ್ರಗಳು, ಕೆಲವೊಂದು ರಾಷ್ಟ್ರಗಳು ಅಮೇರಿಕವನ್ನು ಬೇಡ್ತಕ್ಕಂಥದ್ದು, ಕೆಲವೊಂದು ರಾಷ್ಟ್ರಗಳು ರಷ್ಯಾವನ್ನು ಬೇಡ್ತಕ್ಕಂಥ ಪರಿಸ್ಥಿತಿ ಇದ್ದಿದ್ದು ತಮಗೆ ಗೊತ್ತಿದೆ. ಆದರೆ ಭಾರತ ತನ್ನ ಸ್ವಂತ ಶಕ್ತಿಯಿಂದ ಉತ್ತಮ ನಾಯಕತ್ವವನ್ನು ಹೊಂದಿದಂಥ ಭಾರತ ಇವತ್ತು ಬೇರೆ ರಾಷ್ಟ್ರಗಳು ಸಂಕಟಕ್ಕೀಡಾದಾಗ ಅಮೇರಿಕ, ರಷ್ಯಾದಂತಹ ಬಲಿಷ್ಠ ರಾಷ್ಟ್ರಗಳು ಭಾರತವನ್ನು ಕೈಮುಗಿದು ಕೇಳುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತದ ಪ್ರಧಾನಿಗಳನ್ನು ನೀವು ಮಧ್ಯಸ್ಥಿಕೆಯನ್ನು ವಹಿಸಿ ವಿಶ್ವದ ಶಾಂತಿಯನ್ನು ಕಾಪಾಡಲಿಕ್ಕೆ ತಾವು ನೆರವಾಗಬೇಕು ಅಂತೇಳಿ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಆರ್ಥಿಕವಾಗಿ ಭಾರತ ಅನೇಕ ಬಡ ರಾಷ್ಟ್ರಗಳಿಗೆ ಸಾಲವನ್ನು ಕೊಡುವ ಮಟ್ಟಕ್ಕೆ ಬಂದಿದೆ. ಇವತ್ತು 3-4 ವರ್ಷಗಳ ಹಿಂದೆ ವಿಶ್ವಕ್ಕೆ ಕಾಡಿದಂಥ ಕರೋನಾ, ಅನೇಕ ಶ್ರೀಮಂತ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು ಅಂದ್ಕೊಂಡಿದ್ವು ಈ ಕೋವಿಡ್ಡಿನ ಪೆಟ್ಟಿನಿಂದಾಗಿ ಭಾರತ ಮೇಲೇಳೋದಿಲ್ಲ. ಸುಮಾರು 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆಗೆ ಈ ಒಂದು ಕಾಯಿಲೆಯಿಂದ ದೇಶದ ಪರಿಸ್ಥಿತಿ ಬಹಳ ಕೆಳಮಟ್ಟಕ್ಕೆ ಹೋಗ್ತದೆ, ಅನೇಕ ಜೀವರಾಶಿಗಳು ಭಾರತದಲ್ಲಿ ನೆಲಸಮ ಆಗ್ತವೆ ಅಂತಕ್ಕಂಥ ಕಲ್ಪನೆಯನ್ನಿತ್ತು. ಆದರೆ ಇವತ್ತು ಭಾರತೀಯರು ಹೆಮ್ಮೆಯಿಂದ ಹೇಳಬೇಕು, ಆ ಕೋವಿಡ್ಡಿನ ಲಸಿಕೆಯನ್ನು ಬರೀ ಭಾರತೀಯರಿಗಷ್ಟೇ ಅಲ್ಲ, ವಿಶ್ವದ ಅನೇಕ ಬಡ ರಾಷ್ಟ್ರಗಳಿಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದ ನಾಯಕತ್ವ. ಮುಖ್ಯ ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಉತ್ತಮವಾದಂಥ ಸಂವಿಧಾನವನ್ನು ನೀಡಿದಂಥವ್ರು. ನೋವಿನ ಸಂಗತಿ, ಅಂಥವ್ರಿಗೆ ನಮ್ಮ ಭಾರತೀಯರು ಚುನಾವಣೆಯಲ್ಲಿ ಸೋಲುಣಿಸಿದರು. ಕಾರಣ ಆ ಸಂದರ್ಭದಲ್ಲಿದ್ದಂಥ ಶಿಕ್ಷಣದ ಕೊರತೆಯಿಂದಾಗಿ ಮಾನವ ಕುಲಕ್ಕೆ, ಭಾರತೀಯರಿಗೆ ಎಲ್ಲರನ್ನೂ ಸಮನಾಗಿ ತೆಗೆದುಕೊಂಡು ಹೋಗ್ಬೇಕಂತ ಕಲ್ಪನೆ ಇದ್ದಂಥ ಅಂಬೇಡ್ಕರ್ ಅವರಿಗೆ ಸೋಲುಂಟಾಯಿತು. ಇಂತಹ ದೇಶದಲ್ಲಿ ಅನೇಕ ಪರಿವರ್ತನೆಗಳನ್ನು ವರ್ಷದಿಂದ ವರ್ಷಕ್ಕೆ ನಾವು ನೋಡ್ತಾ ಇದ್ದೇವೆ. ಆರ್ಥಿಕವಾಗಿ ಭಾರತ ಭಾಳಷ್ಟು ಮೇಲೆ ಏರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ರಾಷ್ಟ್ರದ ಒಂದು ಬಲಿಷ್ಠ ಶಕ್ತಿಯುತ ನಾಯಕನ ಇಲ್ಲದ ಕಾರಣ ಅನೇಕ ರಾಷ್ಟ್ರಗಳು ಇವತ್ತು, ನಮ್ಮ ನೆರೆಹೊರೆಯ ಅನೇಕ ರಾಷ್ಟ್ರಗಳು ಇವತ್ತು ಆ ದೇಶದ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಪಕ್ಕದ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ನಮ್ಮ ದೇಶಕ್ಕೂ ಉತ್ತಮವಾದಂಥ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿದಂಥ ಶ್ರೀಲಂಕಾ, ಅಷ್ಟೇ ಏಕೆ ಬಂಧುಗಳೇ, ಅನೇಕ ಅಭಿವೃದ್ಧಿ ಯುರೋಪ್ ರಾಷ್ಟ್ರಗಳು ಕೂಡ ಆರ್ಥಿಕ ಪೆಟ್ಟಿನಿಂದ ತತ್ತರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಡ ರಾಷ್ಟ್ರದ ಸಾಲಿನಲ್ಲಿದ್ದಂಥ ಭಾರತ ಇವತ್ತು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ ಅಂತ ಹೆಗ್ಗಳಿಕೆ ಬಂದಿರತಕ್ಕಂಥದ್ದು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನಾಯಕತ್ವದಿಂದ ಅಂತಕ್ಕಂಥದ್ದನ್ನ ನಾವು ಮಡಿಬಾರ್ದು.
ಇವತ್ತು ನಾವು ಭಾರತೀಯರು ಇನ್ನೂ ಹೆಚ್ಚು ಶಿಕ್ಷಿತರಾಗಬೇಕು. ಭಾರತವನ್ನು ರಕ್ಷಿಸ್ತಕ್ಕಂಥ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ವಿಶ್ವಕ್ಕೆ ಮೇಲೆತ್ತಿ ತೋರಿಸ್ತಕ್ಕಂಥ ನಾಯಕತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಭಾರತೀಯರಿಗೆ ಬರಬೇಕು. ಇನ್ನೂ ಕೂಡ ಅಂಬೇಡ್ಕರ್ ಅವರನ್ನು ಸೋಲಿಸಿದಂಥ ಒಂದು ಮಟ್ಟಕ್ಕೆ ಏನು ಆ ಸಂದರ್ಭ ಇತ್ತು ಅದು ಬದಲಾಗಬೇಕು. ದೇಶಕ್ಕೆ, ರಾಜ್ಯಕ್ಕೆ ಮುನ್ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರನ್ನ ಗುರುಸ್ತಕ್ಕಂಥ ಒಂದು ಪ್ರಾಮಾಣಿಕ ಬುದ್ಧಿವಂತಿಕೆ ಇವತ್ತು ಭಾರತೀಯರಿಗೆ ಬರಬೇಕಾದಂಥ ಅವಶ್ಯಕತೆ ಇದೆ. ಬಂಧುಗಳೇ, ಈ ವರ್ಷ ಜಲಾಶಯ ಎಲ್ಲ ತುಂಬಿತು. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ನಾವು ಇರ್ತಕ್ಕಂಥವ್ರು. ಜಲಾಶಯ ತುಂಬಿದೆ, ಆದರೆ ಸಮರ್ಪಕವಾಗಿ ನಾಲೆಗಳ ಮೂಲಕ ನೀರನ್ನು ಹರಿಸಲಿಕ್ಕೆ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಹೂಳು ತುಂಬಿರ್ತಕ್ಕಂಥದ್ದು. ಇನ್ನು ತುಂಗಭದ್ರಾ ಜಲಾಶಯದಲ್ಲಿ ಆ ಗೇಟ್ ಹಾಳಾಗುವುದರ ಮೂಲಕ ಇವತ್ತು ತುಂಗಭದ್ರಾ ಜಲಾಶಯದಿಂದ ನೀರಾವರಿ ಅನುಕೂಲ ಪಡಿಬೇಕಾದಂಥ ರೈತರ ಒಂದು ಬದುಕು ನೋವಿನಿಂದ ಕೂಡಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಸರಿಯಾದಂಥ ನಾಯಕತ್ವ ಇಲ್ಲದಂಥದ್ದು. ಇವತ್ತು ನಾನು ಈ ಗ್ಯಾರಂಟಿಗಳನ್ನು ವಿರೋಧಿಸ್ತೀನಿ ಅಂತಲ್ಲ. ಯಾವುದೇ ಒಂದು ಪಕ್ಷ ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ರಾಜ್ಯದ, ದೇಶದ ಅಭಿವೃದ್ಧಿಯ ಕಲ್ಪನೆ ಅವ್ರಿಗೆ ಇರಬೇಕಲ್ಲ. ಇವತ್ತು ನಮ್ಮ ಭದ್ರಾ ಜಲಾಶಯದ ನಾಲೆಗಳನ್ನು ಹೂಳು ತೆಗೆಸಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲದಂತೆ ಮಾಡ್ಕೊಂಡಿರ್ತಕ್ಕಂಥದ್ದು ನಿಜವಾಗೂ ರೈತರು ನೋವಿನಿಂದ ಇರಬೇಕಾದಂಥ ಪರಿಸ್ಥಿತಿ ಬಂದಿದೆ. ದಿನಕ್ಕೆ ನೂರಾರು ಫೋನ್ ಕರೆಗಳು. ದೇವರ ಬೆಳಕೆರೆ ನಾಲೆಗಳಿಂದ ನಮಗೆ ನೀರು ಬರ್ತಾಯಿಲ್ಲ, ದಯವಿಟ್ಟು ಹೂಳು ತೆಗೆಸ್ರಿ. ಭದ್ರಾ ಜಲಾಶಯದ ಅನೇಕ ನಾಲೆಗಳು ಹಾಳಾಗೋಗಿದೆ, ನೀವು ಆ ನಾಲೆಗಳನ್ನು ರಿಪೇರಿ ಮಾಡಿಸ್ರಿ. ಹೊಲಕ್ಕೆ ಹೋಗ್ತಕ್ಕಂಥ ರಸ್ತೆಗಳನ್ನು ಮಾಡಿಸ್ರಿ ಅಂತೇಳಿ ದಿನಕ್ಕೆ 100 ಮನವಿಗಳು ಬರ್ತವೆ. ಬಂಧುಗಳೇ, ತುಂಬ ನೋವಾಗ್ತದೆ ನಮಗೆ. ಸರ್ಕಾರದ ಬಳಿ ಕೇಳಿದಂಥ ಸಂದರ್ಭದಲ್ಲಿ NREG ಮೂಲಕ ನೀವು ಹೂಳನ್ನು ತೆಗೆಸ್ರಿ ಅಂತೇಳಿ ಅಧಿಕಾರಿಗಳು ತಿಳಿಸ್ತಾರೆ. ಆದರೆ NREG ಮೂಲಕ ಹೂಳನ್ನು ರೈತ ಕೂಲಿಕಾರರಿಂದ ನಾವು ಮಾಡಿಸ್ಕೊಳ್ಳಿಕ್ಕೆ ಆಗ್ತಕ್ಕಂಥದ್ದು ಯಾವುದಂದರೆ ಅದು ಸಣ್ಣ ಹೊಲಗಾಲುವೆಯನ್ನು ಮಾಡಿಸ್ಕೊಳ್ಬೋದು. ಸುಮಾರು 20-30 ಅಡಿ ಆಳ ಇರ್ತಕ್ಕಂಥ ದೊಡ್ಡ ನಾಲೆಗಳನ್ನು ನಾವು NREG ಮೂಲಕ ನಾವು ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಿಷಿನರೀಸ್ ಬೇಕೇ ಬೇಕು. ಆದರೆ ಯಂತ್ರಗಳನ್ನು ಉಪಯೋಗಿಸಿ ನೀವು NREG ಸ್ಕೀಮ್ ಮಾಡಬೇಡಿ ಅಂತಕ್ಕಂಥ ಸರ್ಕಾರಿ ಕಾನೂನಿದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಈ ವೇದಿಕೆಯ ಮೂಲಕ ಸರ್ಕಾರದ ಗಮನಕ್ಕೆ ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಆರ್ಥಿಕ ತೊಂದರೆ ಆಗಿದೆ. ನಿಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಅಭಿವೃದ್ಧಿ ಮುಖ್ಯ, ದುಡಿಯುವ ಕೈಗಳಿಗೆ ಕೆಲಸ ಮುಖ್ಯ. ಇವತ್ತು ನಾಲೆಗಳ ಆಧುನೀಕರಣ ಆಗದೇ ಇದ್ದರೆ, ಹೊಲಗಳಿಗೆ ನೀರು ಉಣಿಸದೇ ಇದ್ದರೆ, ಜಲಾಶಯ ತುಂಬಿ ಕೂಡ ಏನು ಉಪಯೋಗ ಆಗ್ತದೆ ಅಂತಕ್ಕಂಥ ದಿಕ್ಕಿನತ್ತ ನಮ್ಮ ಮುಖ್ಯಮಂತ್ರಿಗಳು ಒಮ್ಮೆ ಯೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಇದೆಲ್ಲ ಕಾರಣಗಳಿಂದ ನಮ್ಮ ಸರ್ಕಾರ ಜನರಿಗೆ ಅನುಕೂಲ ಮಾಡುವುದರ ಜೊತೆಗೆ ಅವರಿಗೆ ಉದ್ಯೋಗವನ್ನು ನೀಡ್ತಕ್ಕಂಥ, ಸ್ವಂತ ಶಕ್ತಿಯಿಂದ ಜೀವನ ಮಾಡ್ತಕ್ಕಂಥ ಆರ್ಥಿಕ ಯೋಜನೆಗಳನ್ನು ನೀಡಬೇಕೇ ವಿನ ಮನೆಯಲ್ಲಿ ಕೂತು ಸೋಮಾರಿಯಾಗ್ತಕ್ಕಂಥ ಯೋಜನೆಗಳನ್ನು ದಯವಿಟ್ಟು, ಅದು ಯಾವುದೇ ಪಕ್ಷ ಇರಲಿ, ಅದು ಮಾಡೋದರಿಂದ ಈಗ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥ ತೊಂದರೆ ಬರ್ತದೆ. ಅನೇಕ ರಸ್ತೆಗಳಿಲ್ಲ, ಉಚಿತ ಮಹಿಳೆಯರಿಗೆ ಉಚಿತ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ, ಬಸ್ಗಳಿಲ್ಲ. ಎಲ್ಲಿ ನೋಡಿದರೂ ಹಾಳಾಗಿರ್ತಕ್ಕಂಥ ಇದ್ದರೂ ಹಾಳಾಗಿರ್ತಕ್ಕಂಥ ರಸ್ತೆಗಳು. ಇವೆಲ್ಲವನ್ನು ನೋಡಿದಾಗ ಅಭಿವೃದ್ಧಿ ಹೊಂದುತ್ತಿರುವ ಭಾರತದಲ್ಲಿ ಕರ್ನಾಟಕದ ಪರಿಸ್ಥಿತಿ ನೋವಿನಿಂದ ಕೂಡಿದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಏನಾದರೂ ಆಗಲಿ ಬಂಧುಗಳೇ, ದೇಶ, ರಾಜ್ಯ
ಅನೇಕ ಅಭಿವೃದ್ಧಿ ಕಾಣ್ತಾ ಇದೆ. ಒಂದು ಸಂದರ್ಭದಲ್ಲಿದ್ದಂಥ ಗುಡಿಸಲುಗಳು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇಲ್ಲ. ಎಲ್ಲರ ಜೀವನ ಮಟ್ಟ ಉತ್ತಮವಾಗಿ ಸುಧಾರಿಸಿಕೊಳ್ತಾ ಇದೆ. ಉತ್ತಮವಾದಂಥ ಮನೆಗಳಿದೆ. ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ವರ್ಗಕ್ಕೆ ಒಳ್ಳೆಯ ಶಿಕ್ಷಣಗಳನ್ನು ಎಲ್ಲ ಸರ್ಕಾರಗಳು ನೀಡ್ತಾ ಇದೆ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು, ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಭಾರತ ದೇಶ, ನಮ್ಮೆಲ್ಲ ರಾಜ್ಯಗಳು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅದರಲ್ಲೂ ಗುಡ್ಡಗಾಡು ಜನಾಂಗದವ್ರಿಗೆ, ಅಕ್ಕಿಪಿಕ್ಕಿ ಜನಾಂಗದವ್ರಿಗೆ, ಅಲೆಮಾರಿ ಜನಾಂಗದವರ ಶಿಕ್ಷಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಸುಮಾರು 24,000 ಕೋಟಿಯನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ರಾಷ್ಟ್ರ ನಾಯಕರುಗಳು ಎಲ್ಲ ವರ್ಗದ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ದೇಶ ಅಭಿವೃದ್ಧಿ ಆಗಲಿಕ್ಕೆ. ಬರೀ ನಗರ ಪ್ರದೇಶದಲ್ಲಿ ಉತ್ತಮ ಗ್ರಾಮಗಳಲ್ಲಿದ್ದವರು ಅಭಿವೃದ್ಧಿ ಆದರೂ ಅಷ್ಟೇ ಅಲ್ಲ, ಗುಡ್ಡನಾಡಿನಲ್ಲಿರ್ತಕ್ಕಂಥ ಜನರು ಕೂಡ ಅಕ್ಕಿಪಿಕ್ಕಿ ಜನಾಂಗ ಇರ್ಬೋದು, ಅಲೆಮಾರಿ ಜನಾಂಗ ಇರ್ಬೋದು, ಈ ಜನಾಂಗ ಕೂಡ ಶಿಕ್ಷಣದಲ್ಲಿ ಮುಂದೆ ಬಂದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತದೆ ಅಂತಕ್ಕಂಥ ಮಾತನಾಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಭಗವಂತ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ಜೀವನ ಸುಖಕರವಾಗಿರಲು ಉತ್ತಮ ಮಳೆ ಬೆಳೆಯಾಗಿ ಎಲ್ಲರ ಕೈಗೂ ಕೂಡ ಕೆಲಸ ಸಿಗುವಂತಾಗಿ ಬಸವಣ್ಣನವರ ಏನು ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತಿದೆ ಅದು ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡ್ತಕ್ಕಂಥ ಈ 2 ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟಂತಹ ತಾಲೂಕಿನ ಆಡಳಿತ ಮಂಡಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ. ನಮಸ್ಕಾರಗಳು. ಅಭಿವೃದ್ಧಿ ಮುಖ್ಯ, ದುಡಿಯುವ ಕೈಗಳಿಗೆ ಕೆಲಸ ಮುಖ್ಯ ಎಂಬುದನ್ನು ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ತಿಳಿಸಿ ಸರ್ವರಿಗೂ ಶುಭ ಕೋರಿದ ನಮ್ಮ ಹರಿಹರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ BP ಹರೀಶ್ ಸರ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ. ಮೊದಲನೆಯದಾಗಿ MKET CBSE ಲೇಜಿಮ್ ಡ್ಯಾನ್ಸ್ ತಂಡ ತಯಾರಿಯಲ್ಲಿರಬೇಕು. ತನ್ಮಧ್ಯದಲ್ಲಿ ಗಣ್ಯರಿಗೆ ಸನ್ಮಾನ್ಯ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಈ ದಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಸನ್ಮಾನವನ್ನು ಸ್ವೀಕರಿಸ್ತಾ ಇರೋರು ಶ್ರೀ ರಾಮನಗೌಡ ಬಿನ್ ಹನುಮನಗೌಡ, ಹಿಂಡಸಘಟ್ಟ ಗ್ರಾಮ, ಹರಿಹರ ತಾಲೂಕು. ಶ್ರೀ ವೆಂಕಟೇಶ್, ಮುಖ್ಯಸ್ಥರು, ಹೆಲ್ಪ್ ಟು ಎಜುಕೇಷನಲ್ ಫೌಂಡೇಶನ್ ಟ್ರಸ್ಟ್, ಬೆಂಗಳೂರು. ಶ್ರೀಮತಿ TD ಸುಜಾತ, ಶ್ರೀಮತಿ ಗಿರಿಯಮ್ಮ ಕಾಂತಪ್ಪ, ಶ್ರೇಷ್ಠಿ ಮಹಿಳಾ ಪದವಿ ಪೂರ್ವ ಕಾಲೇಜು, ಹರಿಹರ. ಶ್ರೀಯುತ ಅಂಕಿತ್ ಮೋದಿ, ಮುಖ್ಯಸ್ಥರು, ಮಾರವಾಡಿ ಯುವ ಮಂಚ್, ಬೆಂಗಳೂರು. ಈ 4 ಗಣ್ಯರಿಗೆ ಈ ದಿನ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಅವರ ವಿವಿಧ ಕ್ಷೇತ್ರದ ಸಾಧನೆಗಾಗಿ ಸನ್ಮಾನ. ದಯಮಾಡಿ ಈ ಗಣ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಶ್ರೀ ರಾಮನಗೌಡ ಬಿನ್ ಹನುಮನಗೌಡ, ಹಿಂಡಸಘಟ್ಟ ಗ್ರಾಮ, ಹರಿಹರ ತಾಲೂಕು. ಸಮಗ್ರ ಕೃಷಿಗಾಗಿ ಇವರನ್ನು ಸನ್ಮಾನಿಸಲಾಗ್ತಾ ಇದೆ. ಇವರನ್ನು ಶ್ರೀಯುತ ಸನ್ಮಾನ್ಯ ಶಾಸಕರು ಹಾಗೂ ನಮ್ಮ ಹರಿಹರದ ಸನ್ಮಾನ್ಯ ತಹಶೀಲ್ದಾರರು ಹಾಗೂ ಎಲ್ಲ ಗಣ್ಯರು ಕೂಡ ಸನ್ಮಾನಿಸಬೇಕಾಗಿ ಕೋರ್ತಾ ಇದ್ದೇವೆ. ಶ್ರೀ ರಾಮನಗೌಡ ಬಿನ್ ಹನುಮನಗೌಡ, ಹಿಂಡಸಘಟ್ಟ ಗ್ರಾಮ, ಸಮಗ್ರ ಕೃಷಿಗಾಗಿ ಇವರಿಗೆ ಈ ದಿನ ನಮ್ಮ ಸನ್ಮಾನ. ಶ್ರೀಮತಿ TD ಸುಜಾತ, ಶ್ರೀಮತಿ ಗಿರಿಯಮ್ಮ ಕಾಂತಪ್ಪ, ಶ್ರೇಷ್ಠಿ ಮಹಿಳಾ ಪದವಿ ಪೂರ್ವ ಕಾಲೇಜು, ಹರಿಹರ. ಸಮಾಜ ಸೇವೆಗಾಗಿ ಇವರಿಗೆ ಸನ್ಮಾನ. ಸನ್ಮಾನ.
ಇದುವರೆಗೆ ನಡೆದಂತ ಪಥಸಂಚಲನೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದಂತ ತಂಡಗಳ ವಿವರ ಈ ರೀತಿ ಇದೆ. ದಯಮಾಡಿ ಆ ವಿದ್ಯಾರ್ಥಿಗಳು ತಕ್ಷಣವೇ ಆಗಮಿಸಿ. ಪ್ರಥಮವಾಗಿ ತಮಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸರ್. ಶುಭಾಶಯಗಳು. ನಮ್ಮ ದೇಶದ 78ನೇ ಸ್ವಾತಂತ್ರ್ಯೋತ್ಸವ ದಿನದ ಶುಭಾಶಯಗಳನ್ನು ಎಲ್ಲ ಭಾರತೀಯರಿಗೆ, ಅದರಲ್ಲೂ ಹರಿಹರ ತಾಲೂಕಿನ ಜನತೆಗೆ ನಾನು ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ಕೋರ್ತೇನೆ. ವಿಶ್ವಾದ್ಯಂತ ಭಾರತೀಯರು ಬಹಳ ಸಂತೋಷದಿಂದ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇರತಕ್ಕಂಥದ್ದು. ನಮ್ಮ ದೇಶ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಹೊಂದುತ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆರ್ಥಿಕವಾಗೂ ಕೂಡ ನಮ್ಮ ದೇಶ ಪ್ರಬಲವಾದಂಥ ಆರ್ಥಿಕ ಶಕ್ತಿ ಉಳ್ಳಂಥ ದೇಶ ಆಗಿ ಹೊರಹೊಮ್ಮುತ್ತಿರ್ತಕ್ಕಂಥದ್ದು ಈ ಒಂದು ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಭಾಳ ಹೆಮ್ಮೆ ಆಗ್ತದೆ ಅಂತಕ್ಕಂಥ ಮಾತನಾಡುತ್ತಾ, ನಮ್ಮ ನಾಳುವ ನೆಚ್ಚಿನ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಭಾರತ ಇನ್ನೂ ಅಭಿವೃದ್ಧಿ ರಾಷ್ಟ್ರ ಆಗಲಿ, ಆ ಭಗವಂತ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಉತ್ತಮ ಮಳೆ ಬೆಳೆಯನ್ನು ನೀಡುವುದರ ಮೂಲಕ ನಮ್ಮ ದೇಶಕ್ಕೆ ಭಾರತಾಂಬೆ ಆಶೀರ್ವಾದ ಸಿಗಲಿ, ಭಾರತೀಯರಿಗೆ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಭಾರತ ವಿಶ್ವದ ಅಗ್ರಮಾನ್ಯ ರಾಷ್ಟ್ರ ಆಗಲಿ ಅಂತೇಳಿ ಭಾರತೀಯರಿಗೆ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಸರ್ ಈಗ ನಮ್ಮ ಭಾರತ ಸದೃಢ ಭಾರತವಾಗಿ ಹೊರಹೊಮ್ಮಿದೆ. ಅತಿಯಾಗಿ ಹೆಚ್ಚು ಯುವಕರು ದುಶ್ಚಟಕ್ಕೆ ಬಲಿಯಾಗ್ತಾರೆ. ದೇಶ ಕಟ್ಟುವಂಥ ಯುವಕರು ಅವ್ರಿಗೇನು ಹೇಳ್ತೀರಿ ಸರ್? ನಿಜವಾಗ್ಲೂ ಭಾಳ ನೋವು ತರ್ತಕ್ಕಂಥ ವಿಚಾರ ಅಂದರೆ, ಬರೀ ದೇಶ ಅಲ್ಲ, ನಮ್ಮ ನಗರ ಹರಿಹರ, ನಮ್ಮ ಜಿಲ್ಲೆ, ಇಡೀ ರಾಷ್ಟ್ರದಲ್ಲಿ ಯುವಕರು ಮದ್ಯವ್ಯಸನಿಗಳಾಗಿ ಅನೇಕ ರೀತಿಯ ದುಶ್ಚಟಗಳು, ಅಫೀಮು, ಗಾಂಜಾ ಈ ರೀತಿಯ, ಅದರ ಜೊತೆಗೆ ಡ್ರಗ್ಸ್ ಸೇವಿಸ್ತಕ್ಕಂಥ ಒಂದು ವಿಚಾರ ಅತಿ ಹೆಚ್ಚು ಯುವಕರಲ್ಲಿ ಕಂಡು ಬರ್ತಾ ಇರೋದರಿಂದ ಆ ಯುವಕರಲ್ಲಿ ನಾನು ಮನವಿ ಮಾಡ್ತೇನೆ, ದೇಶದ ದೃಷ್ಟಿಯಿಂದ, ನಿಮ್ಮ ವೈಯಕ್ತಿಕ ಜೀವನದ ದೃಷ್ಟಿಯಿಂದ, ನಿಮ್ಮ ಮನೆತನದ ದೃಷ್ಟಿಯಿಂದ ಈ ಎಲ್ಲ ದುಶ್ಚಟಗಳಿಂದ ದೂರ ಆಗಿ ದೇಶದ ಅಭಿವೃದ್ಧಿಯಲ್ಲಿ ನಿಮ್ಮ ಯುವಕರ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಇನ್ನೊಂದು ಸರ್, ಈಗ ಹರಿಹರ ಅಗಲೀಕರಣ ಆಗಿ 11 ವರ್ಷಗಳ ಕಳೆದಿದೆ. ಈ ತಾವು 2ನೇ ಬಾರಿ ಶಾಸಕರಾಗಿರ, ತಾವಿದ್ದ ಶಾಸಕ ಅವಧಿಯಲ್ಲಿ ಹರೇಶ್ವರ ದೇವಸ್ಥಾನ ರಸ್ತೆ ಭಾಳ ಇಕ್ಕಟ್ಟಿತ್ತು. ಈಗ ಸುದೀರ್ಘವಾಗಿ ರಥ ಸಂಚಲನ ಮಾಡಲಿಕ್ಕೆ ಅಗಲೀಕರಣ ಆಗಿದೆ. PB ರಸ್ತೆ 11 ವರ್ಷ ಆಗೈತಿ. ಏನು ನಮ್ಮ ಸಂಚಾರ ನಿಯಮ ಅವಘಡ ಸಾಕಷ್ಟು ಅಪಘಾತಗಳಾಗ್ತದವು. 2 ಬಿಲ್ಡಿಂಗ್ಗಳು ತೆರವುಗೊಳಿಸ್ತಲ್ಲ, ಯಾಕೆ ಸರ್ ಅದು ಕೋರ್ಟಿಂದ ಅವರು ಸ್ಟೇ ತಂದಿದ್ರು ಅಂತಕ್ಕಂಥ ವಿಚಾರ ತಮ್ಮ ಗಮನಕ್ಕೆ ತೆಗೆಸ್ತೀವಿ. ಈಗ ಹೈಕೋರ್ಟಿಂದ ಆದೇಶನೂ ಕೂಡ ಆಗಿದೆ. ಅಧಿಕಾರಿಗಳು ಯಾಕೆ ಮೀನಾಮೇಷ ಮಾಡ್ತಿದ್ದಾರೆ? ಇಲ್ಲ, ಆದಷ್ಟು ತಕ್ಷಣ ಇವತ್ತು ಸ್ಟೇ ವೆಕೇಟ್ ಆಗಿರ್ತಕ್ಕಂಥ ಕಟ್ಟಡಗಳನ್ನು ಅದರ ಬಗ್ಗೆ ಸೂಕ್ತ ಪರಿಶೀಲನೆಯನ್ನು ಮಾಡಿ ಅದನ್ನು ಆ ಕಟ್ಟಡವನ್ನು ಕೆಡವಿ ಒಂದು ಉತ್ತಮವಾದಂಥ ರಸ್ತೆ ಆಗಲಿಕ್ಕೆ ನಾನು 100ಕ್ಕೆ 100 ಪ್ರಯತ್ನ ಮಾಡ್ತೇನೆ. ಅದರಲ್ಲಿ ಯಶಸ್ವಿ ಆಗ್ತದೆ. ಕೇಳಿರಲ್ಲ ವೀಕ್ಷಕರೇ, ದೇಶಭಕ್ತರೇ, ಯುವಕರಿಗೆ ಒಳ್ಳೆಯ ಸಂದೇಶವನ್ನು ನೀಡಿದರೆ ನಮ್ಮ ದೇಶ ಅಲ್ಲ, ನಮ್ಮ ಹರಿಹರ ನಗರ, ತಾಲೂಕು, ಜಿಲ್ಲೆ ಪ್ರತಿಯೊಬ್ಬರೂ ಯುವಕರ ಪಾತ್ರ ವಹಿಸ್ತಕ್ಕಂಥದ್ದು ಮಾಡಬೇಕಾಗಿದೆ. ದುಶ್ಚಟಗಳಿಂದ ದೂರಾಗ್ರಿ, ದೇಶ ಕಟ್ಟುವಂಥ ಪ್ರಜೆಗಳಾಗ್ರಿ ಅಂತ ಹೇಳಿದರೆ, ಅದೇ ರೀತಿಯೂ ಕೂಡ ನಮ್ಮ ಹರಿಹರ ಸರ್ವಾಂಗಿಕ ಅಭಿವೃದ್ಧಿಗೆ ನಾನು ಶ್ರಮಿಸ್ತಾ ಇದ್ದೀನಿ. ಈಗೇನು ಅಗಲೀಕರಣ ಆಗಲಿಲ್ಲಲ್ಲ, ಆ ಬಿಲ್ಡಿಂಗ್ಗಳನ್ನು ತೆರವುಗೊಳಿಸಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅಂತ ಹೇಳಿ, ಅದೇ ರೀತಿ ಅವರಿಗೆ ಮತ್ತೊಮ್ಮೆ ನಾವು ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ನಮ್ಮ ನಕ್ಷತ್ರ ವಾಹಿನಿ ಪರವಾಗಿ ಕೋರ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಆತ್ಮೀಯರೇ, ಏನೀಗ ಸ್ವತಂತ್ರ ದಿನಾಚರಣೆಯಲ್ಲಿ ಅತಿಯಾಗಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥ ಪೊಲೀಸ್ ಇಲಾಖೆ ಪಥಸಂಚಲನದಲ್ಲಿ ಮುಂದಾಗಿರ್ತೈತಿ. ಅದರಲ್ಲೂ ನಮ್ಮ ನಗರ, ತಾಲೂಕು ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟಲಿಕ್ಕೆ ಬಹುಮುಖ್ಯ ಪಾತ್ರ ವಹಿಸ್ತೈತಿ. ಈ ಹಿನ್ನೆಲೆಯಲ್ಲಿ ನಮ್ಮ ಮೇಲೆಬೆನ್ನೂರು ಮತ್ತು ಹರಿಹರ ಗ್ರಾಮಾಂತರ ಠಾಣೆಯ CPI ಆದಂಥ ಸುರೇಶ್ ಸಗರಿ ಅವರಿದ್ದಾರೆ. ಅವರೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತಾಡೋಣ. ಸರ್, ಪ್ರಥಮವಾಗಿ ನಮಸ್ಕಾರ. ತಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ತಮಗೂ ಕೂಡ ಈ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಪ್ರತಿಯೊಬ್ಬ ನಾಗರಿಕರಿಗೂ ನನ್ನ ವತಿಯಿಂದ ವೈಯಕ್ತಿಕವಾಗಿ ಮತ್ತು ಇಲಾಖೆ ವತಿಯಿಂದ ಎಲ್ಲರಿಗೂ ಶುಭಾಶಯ ಕೋರ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ನೀಡಲ್ಪಟ್ಟಂಥ ಎಲ್ಲ ಮೂಲಭೂತ
ಕರ್ತವ್ಯಗಳೇನದಲ್ಲ ಪ್ರತಿಯೊಬ್ಬ ನಾಗರಿಕರು ಪಾಲನೆ ಮಾಡಿ ತಮ್ಮ ಒಂದು ಅಮೂಲ್ಯವಾದ ಕಾಣಿಕೆ ಸೇವೆ ಮುಖಾಂತರ ನೀಡಿ ಈ ಭಾರತ ದೇಶವನ್ನು ಅಭಿವೃದ್ಧಿಯತ್ತ ಮುಂಚೂಣಿಯತ್ತ ಕೊಂಡೊಯ್ಬೇಕಂತ ಪ್ರತಿಯೊಂದು ನಾಗರಿಕರಿಗೆ ಕೋರ್ತಾ ನಾನು ಮತ್ತೊಮ್ಮೆ ಪ್ರತಿಯೊಬ್ಬ ನಾಗರಿಕರಿಗೂ 72ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತೇನೆ. ಮತ್ತು ನಮ್ಮ ವಾಹನ ಸವಾರರಿಗೆ ಏನು ಹೇಳಿ ಕಷ್ಟಪಟ್ಟು ಬರ್ತಾರೆ, ಯುವಕರೇ ಕೂಡ ಸಾಕಷ್ಟು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಪ್ರತಿಯೊಬ್ಬ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಚಾಲನೆ ಮಾಡಲು ಡಿಎಲನ್ನು ಹೊಂದಿಕೊಂಡು ಡಿಎಲ್ ಅಂದರೆ ಚಾಲನಾ ಪ್ರಮಾಣ ಪತ್ರ ಹೊಂದಬೇಕು. ಅದಕ್ಕಿಂತ ಒಳಗಡೆ ಇರತಕ್ಕಂಥ ವಯಸ್ಸಿನ ಮಕ್ಕಳು ಯಾವುದೇ ಕಾರಣಕ್ಕೂ ಮೋಟ್ರ್ ವೆಹಿಕಲ್ಗಳನ್ನು ಚಾಲನೆ ಮಾಡಬಾರ್ದು. ಮೊದಲನೇದಾಗಿ. ಎರಡನೇದಾಗಿ ಪ್ರತಿಯೊಬ್ಬರು ಮೋಟರ್ ಸೈಕಲ್ನವರು ಹೆಲ್ಮೆಟನ್ನು ಧರಿಸಬೇಕು ಮತ್ತು 4 ಚಕ್ರ ವಾಹನಗಳವರು ಸೀಟ್ ಬೆಲ್ಟ್ ಹಾಕಬೇಕು. ಪ್ರತಿಯೊಂದು ವಾಹನಕ್ಕೂ ವಿಮೆಗಳನ್ನು ಮಾಡಿಸ್ಬೇಕು. ಸಂಚಾರಿ ನಿಯಮಗಳನ್ನು ಏನದಾವಲ್ಲ ಕಟ್ಟುನಿಟ್ಟಾಗಿ ಪಾಲಿಸಿದಲ್ಲಿ ಯಾವುದೇ ರೀತಿ ಲೇನ್ ಡಿಸಿಪ್ಲಿನ್ ಆಗಿರ್ಬೋದು, ಪಾರ್ಕಿಂಗ್ ಆಗ್ಬೋದು, ಒನ್ ವೇ ಆಗಿರ್ಬೋದು, ಯೂ ಟರ್ನ್ ಆಗಿರ್ಬೋದು, ಪ್ರತಿಯೊಂದೂ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿದಲ್ಲಿ ನಮ್ಮ ಭಾರತ ದೇಶದ ಅತ್ಯಂತ ಸಂಪನ್ಮೂಲ ಯಾವುದಂದರೆ ಮಾನವ ಸಂಪನ್ಮೂಲ. ಆ ಸಂಪನ್ಮೂಲ ಯಾವುದೇ ಕಾರಣಕ್ಕೂ ಅದೇ ವಿನಾಶವಾಗಿ ಹಾಳಾಗಿ ಹೋಗಬಾರ್ದು. ಅದನ್ನು ನಾವು ಕಾಪಾಡ್ಕೋಬೇಕಂದ್ರೆ ಎಲ್ಲ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಸುರಕ್ಷತೆಯನ್ನು ಅಳವಡಿಸಿಕೊಂಡು ನಾವು ಪಾಲನೆ ಮಾಡಬೇಕು. ಮತ್ತು ಫುಟ್ಪಾತ್ ವ್ಯವಸ್ಥೆಗೆ ವಿಚಾರಣೆಯಾಗಿ ಬಂದಲ್ಲಿ ನಗರಸಭೆಯವರು ಕೇಳಿಕೊಂಡ್ರೆ ನಮ್ಮ ಇಲಾಖೆಯಿಂದ ಅಗತ್ಯವಾದ ನಾವು ಎಲ್ಲ ಒಂದು ಸಹಕಾರನ ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ. ಈಗಾಗಲೇ ನಮ್ಮ ಮಾನ್ಯ SP ಮೇಡಮ್ ಅವರು ನಗರಕ್ಕೆ ಭೇಟಿ ಕೊಟ್ಟಾಗ ಎಲ್ಲರ ಜೊತೆ ಮಾತಾಡಿದ್ದಾರೆ. ಸಾರ್ವಜನಿಕರೊಂದಿಗೆ, ಮೀಡಿಯಾದೊಂದಿಗೆ ಮತ್ತು ಪ್ರತಿಯೊಬ್ಬ ಜನರೊಂದಿಗೆ ಮಾತಾಡಿ ಅವ್ರಿಗೆ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ನಗರಸಭೆಯವರು ಮುಂದೆ ಬಂದು ಆ ಫುಟ್ಪಾತ್ ವ್ಯವಸ್ಥೆ ಮಾಡುವ ಇದರ ನಿಟ್ಟಿನಲ್ಲಿ ಮುಂದಾದರೆ ನಾವು ಅವರಿಗೆ ಸಹಕಾರವನ್ನು ಮತ್ತು ಸೂಕ್ತ ಬಂದೋಬಸ್ತು ನೀಡಲು ನಾವು ಸನ್ನಿಧರಾಗಿದ್ದೀವಿ. ಹೇಳಿರಲ್ಲ, ಏನು ನಮ್ಮ ನಗರಸಭೆಯಿಂದ ಫುಟ್ಪಾತ್ ಎಲ್ಲಿ ತೆರವುಗೊಳಿಸ್ತಿರೋ ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿ ನಿಂತ್ಕೊಂಡು ವಾಹನ ಸಂಚಾರಕ್ಕೆ ಯಾವುದೇ ನಿಲುಗಡೆಗೆ ಅಡೆತಡೆ ಆಗಂತೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತೇವೆ. ಅದ್ರ ಜೊತೆಗೆ ತಾವು ಭಾಳ ಮುಖ್ಯವಾಗಿ ಕೇಳಿದ್ರಿ, 18 ವರ್ಷ ಕೆಳಪಟ್ಟ ಯುವಕರು ಯಾವುದೇ ಕಾರಣಕ್ಕೂ ವಾಹನ ಚಾಲನೆ ಮಾಡಬೇಡ್ರಿ, ಇದರಿಂದ ಅಪಘಾತಗಳಾಗ್ತದವು. ಜೊತೆಗೆ ಏನು ಪರವಾನಗಿ DL ನಮ್ಮ ಪರವಾನಗಿ ಪತ್ರ ಇಲ್ಲ ಅಂದರೆ ನಾವು ಅಪಘಾತ ಆದ ಅಂದರೆ ಮೊದಲು ಕೇಳದೆ DL ಪರವಾನಗಿ ಪತ್ರ. ಈ ಪರವಾನಗಿ ಪತ್ರವನ್ನು ಮೊದಲನೇದಾಗಿ ತಾವೆಲ್ಲರೂ 2 ವೀಲ್ಸ್ ಇರ್ಬೋದು, 4 ವೀಲ್ಸ್ ಇರ್ಬೋದು, ಬೈಕ್ ಸವಾರರು ಮತ್ತು ಕಾರ್ ಸವಾರರು ಪ್ರತಿಯೊಬ್ಬರು ತಮ್ಮ ವಾಹನ ಪರವಾನಗಿಯನ್ನು ದೃಢೀಕರಣ ಇಟ್ಕೋಬೇಕು. ಇದರಿಂದ ನಿಮಗೆ ಅಪಘಾತ ಆದರೆ ಸರ್ಕಾರದಿಂದ ಪರಿಹಾರ ತಗೊಳ್ಳೋಕ್ಕೂ ಏನು ಅವಕಾಶ ಆಗ್ತೈತಿ. ಮತ್ತು ಈ ನಿಟ್ಟಿನಲ್ಲಿ ಹರಿಹರ ನಗರಸಭೆಯವರು ಪ್ರಮುಖವಾಗಿ ಫುಟ್ಪಾತನ್ನು ತೆರವುಗೊಳಿಸಿದೆ ಅಂದರೆ ಸುಗಮ ಸಂಚಾರಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ಏನು ಸಂಚಾರಿ ನಿಯಮವನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತಂದು ನಮ್ಮ ಮೆಲ್ಲೆಬೆನ್ನೂರು ಮತ್ತು ಹರಿಹರ ಗ್ರಾಮಾಂತರ ಠಾಣೆಯ ವೃತ್ತ ನಿರೀಕ್ಷಕರಾದಂಥ ಸುರೇಶ್ ಅವರು ಹೇಳಿದ್ದಾರೆ. ಅವರಿಗೆ ಕೂಡ ಮುಂದೆ ಕಾರ್ಯ ಯಶಸ್ವಿಯಾಗಲಿ. ನಮ್ಮ ನಕ್ಷತ್ರ ವಾಹಿನಿ ಪರವಾಗಿ ಕೂಡ ಅವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತದೆ. ನಮ್ಮ ದೇಶದ ಸಮಸ್ತ ಜನತೆಗೆ ನಾನು ಈ ದಿನ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಶುಭ ಕೋರಲು ಇಚ್ಛೆಪಡುತ್ತೇನೆ. ಎಲ್ಲರಿಗೆ ಆಗಸ್ಟ್ 15 ಸ್ವಾತಂತ್ರ್ಯ ದಿವಸದಲ್ಲಿ ಎಲ್ಲರ ಶುಭಾಶಯಗಳು. ಆತ್ಮೀಯರೇ, ಏನು ನಮ್ಮ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಮ್ಮ ಅರ್ಲಾಪುರದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರಿರ್ಬೋದು ಮತ್ತು ಆರೋಗ್ಯ ಸಿಬ್ಬಂದಿಗಳಿರ್ಬೋದು ಮತ್ತು ಆಸ್ಪತ್ರೆಯ 108 ತುರ್ತು ವಾಹನ ಇರ್ಬೋದು, ಅವರು ಕೂಡ ತಮ್ಮ ಕರ್ತವ್ಯ ನಿರಂತರ ಜೊತೆಗೆ ಸ್ವಾತಂತ್ರ್ಯದ ದೇಶದ ಒಂದು ಏನು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಕೂಡ ಬಂದರೆ ಅವರೊಂದಿಗೆ ನಾವು ಮಾತಾಡೋಣ. ಸರ್ ಹೇಳಿ ಸರ್, ಈಗ ಪ್ರಥಮ ನಗರ ಆರೋಗ್ಯ ಕೇಂದ್ರದಿಂದ ಯಾವ ಚಿಕಿತ್ಸೆ ಮಾಡ್ತಾಯಿದ್ದೀರಿ ಇಲ್ಲಿ? ಇದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅರ್ಲಾಪುರದಿಂದ ಬಂದಿದ್ದು. ನನ್ನ ಹೆಸರು ರಾಘವೇಂದ್ರ ಅಂತೇಳಿ, ಫಾರ್ಮಸಿಸ್ಟು. ಈಗ ಇದು ಫಸ್ಟ್ ಏಡ್ಗೆ ಆಗಿ ಇದು BP ಟ್ಯಾಬ್ಲೆಟ್ಸು, ಆಮೇಲೆ ಹೈಪರ್ ಟೆನ್ಷನ್ ಡ್ರಗ್ಸು, ಆಮೇಲೆ ಇದು ಸಿಟ್ರಿಜಿನು, CPM, ORS, ತಲೆಚಕ್ರ ಬಂದು ಬಿದ್ದರೆ ORS, ಆಮೇಲೆ ಡ್ರೆಸ್ಸಿಂಗ್ ಮೆಟೀರಿಯಲ್ ಇದು ಆದಂಥ ಪೌಡಿನ್ ಆಯಿಂಟ್ಮೆಂಟು, ಬ್ಯಾಂಡೇಜ್ ಕ್ಲಾತು, ಗಾಸ್ ಪೀಸ್ ಎಲ್ಲ ತಂದಿದ್ದೀವಿ. ಮತ್ತು ಆಶಾ ಕಾರ್ಯಕರ್ತರು ಆದಂಥ ಅಕ್ಕಮ್ಮ ಮತ್ತು PSO ಆದಂಥ ಆಶಾ ವರ್ಕರ್ ಆಶಾ ಮತ್ತು ಇನ್ನೊಬ್ಬರ ಆಶಾ ಆದಂಥ ಸುನೀತಾ ಮತ್ತು ಜನರಲ್ ಹಾಸ್ಪಿಟ್ಲ್ ಫಾರ್ಮಸಿಸ್ಟ್ ಆದಂಥ ಜ್ಯೋತಿಯವರು ಬಂದಿದ್ದಾರೆ. ಈಗ ಇಷ್ಟು ವರ್ಷದ ಪ್ರತಿ ವರ್ಷನೂ ಬರ್ತೀರಾ ಅಂತ ಯಾವ ಅವಘಡಗಳು ಸಂಭವಿಸಿಲ್ಲ? ಇದುವರೆಗೂ ಆಗಲಿ ಯಾವುದೇ ಥರದ ಅವಘಡ ಸಂಭವಿಸಿಲ್ಲ. ಚೆನ್ನಾಗಿ ನಡೀತಾ ಇದೆ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಏನು ಹೇಳ್ತೀರಾ?
ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮ್ಮ ಯೋಧರೆಲ್ಲ ಅಲ್ಲಿ ಫೈಟ್ ಮಾಡಿ ಇದು ನಮಗೆ ಇದೆಲ್ಲ ತಂದಿದ್ದಾರೆ, ಸ್ವಾತಂತ್ರ್ಯ ದಿನಾಚರಣೆ ತಂದಿದ್ದಾರೆ. ಅದನ್ನು ನಾವು ಇಲ್ಲಿ ನೆಮ್ಮದಿಯಿಂದ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ. ಅದು ಎಲ್ಲರಿಗೂ ಇದ್ದಾರೆ, ಯಾರಿಗೂ ಇದಿಲ್ಲ, ಭೇದ ಭಾವ ಇಲ್ಲ. ಇದು ಜಾತಿ ಆಗಲಿ, ಇದು ಪಂಗಡದವರು ಆಗಲಿ ಇಲ್ಲ, ಎಲ್ಲ ಚೆನ್ನಾದಂಗೆ ಮಾಡ್ತಾಯಿದ್ದಾರೆ. ಸಣ್ಣ ಹುಡುಗರು ಆಗಲಿ ದೊಡ್ಡವರಾಗಲಿ ಭೇದ ಭಾವ ಇಲ್ಲದಂಗೆ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಇದೊಂದು ನಮ್ಗೆ ಒಂಥರ ರಾಷ್ಟ್ರೀಯ ಹಬ್ಬ, ಒಂಥರ ಎಲ್ಲರಿಗೂ ಖುಷಿ ಇದೆ. ಅದು ದೇಶ ಕಟ್ಟೋಂಥ ಯುವಕರಿಗೆ ನಮ್ಮ ದೇಶ ಬಗ್ಗೆ ಅಭಿಮಾನ ಇರಬೇಕು. ಯಾವುದೇ ಥರ ಅಂಥ ದುಶ್ಚಟಗಳಿಗಾಗಲಿ ಯಾವುದೇ ಥರ ಅಂಥ ಇದು ಕೆಟ್ಟ ಮಾರ್ಗಕ್ಕೆ ಹೋಗದಂತೆ ನೋಡ್ಕೋಬೇಕು. ಬೇರೆಯವ್ರಿಗೂ ಪ್ರೋತ್ಸಾಹ ಅಂತ ಆಗಿರಬೇಕು. ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಥರ ಅಂಥದ್ದನ್ನು ಮಾತುಗಳನ್ನು ಆಡಬೇಕಂತ ನಾನು ಹೇಳಕ್ಕೆ ಬಯಸ್ತೀನಿ. 78ನೇ ಇದು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯ ಕೋರುತ್ತಾ ನನ್ನ ಹೆಸರು ರಾಘವೇಂದ್ರ. ಧನ್ಯವಾದಗಳು. ಎಲ್ಲರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ ಏನು 78ನೇ ಸ್ವಾತಂತ್ರ್ಯ ದಿನಾಚರಣೆ ಇಲ್ಲಿವರೆಗೂ ಕೂಡ ಯಶಸ್ವಿಯಾಗಿದೆ. ನಮ್ಮೊಂದಿಗೆ ನೂತನವಾಗಿ ತಾಲೂಕ್ ಪಂಚಾಯಿತಿ ಯುವ ಮೇಡಮ್ ಅವರು ಸುಮಲೋತ್ತರಿದ್ದಾರೆ. ಅದರ ಜೊತೆಗೆ ತಾಲೂಕು ದಂಡಾಧಿಕಾರಿಗಳು ಮತ್ತು ರಾಷ್ಟ್ರ ಮತ್ತು ನಾಡಹಬ್ಬದ ತಹಸೀಲ್ದಾರ್ ಅಂತ ಗುರು ಬಸವರಾಜಯ್ಯನವರು, ಜೊತೆಗೆ ನೂತನವಾಗಿ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಯಾದಂಥ ದುರ್ಗಪ್ಪನವರು. ಇನ್ನು ನಮ್ಮ ನಗರಸಭೆಯ ಪೌರಾಯುಕ್ತರಿದ್ದಾರೆ. ಮೊದಲನೇದಾಗಿ ನಾವು ನೂತನವಾಗಿ ಬಂದಿರತಕ್ಕಂಥ ಇವರು ನಮ್ಮ ತಾಲೂಕ್ ಪಂಚಾಯತಿ ಇಒ ಸುಮಲತಾ ಅವರಿಗೆ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಪ್ರಥಮವಾಗಿ ನಮ್ಮ ನಕ್ಷತ್ರ ಟಿವಿಯ ತಂಡದ ಪರವಾಗಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಧನ್ಯವಾದ. ತಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಪ್ರಥಮವಾಗಿ ನಮ್ಮ ತಾಲೂಕ್ ಪಂಚಾಯತಿ ಯುವ ಆಗಿ ಬಂದಿದ್ದೀರಾ, ತಾವು ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಏನು ಹೇಳ್ತೀರಾ? ಸೊ ಎಲ್ಲರಿಗೂ ಈ ಒಂದು ಆಚರಣೆ ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು ಒಂದು ಸರ್ಕಾರಿ ಕಾರ್ಯಕ್ರಮ ಮಾತ್ರ ಆಗಿ ಉಳಿಯದೆ ಇದು ಎಲ್ಲರ ಕಾರ್ಯಕ್ರಮ ಆಗಿ ಆಗಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಈಗ ತಾವು ನಮ್ಮ ಹರಿಹರ ತಾಲೂಕಿಗೆ ಪ್ರಥಮವಾಗಿ ಬಂದಿರ, ಈ ಹಿಂದೆ ರಾಣೆಬೆನ್ನೂರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತೀರ. ಈ ನಮ್ಮ ತಾಲೂಕಿನಲ್ಲಿ ಯಾವ ರೀತಿ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಇಚ್ಛಪಡ್ತೀರ? ಸೊ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನಿದೆ ಇದು ಅಭಿವೃದ್ಧಿ ಇಲಾಖೆ ಆಗಿರ್ತಕ್ಕಂಥದ್ದು. ಸೊ ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತಾಲೂಕಿನಲ್ಲಿ ಇದೇ ತಾಲೂಕಿನೊಳಗಿರೋದ್ರಿಂದ ಇನ್ನೂ ಕೂಡ ಅದನ್ನು ಹೆಚ್ಚು ಆಸಕ್ತಿ ವಹಿಸ್ಬಿಟ್ಟು ಅವುಗಳನ್ನು ಅನುಷ್ಠಾನ ಮಾಡಿ ನಮ್ಮ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ತಾಲೂಕು ದಂಡಾಧಿಕಾರಿಗಳು ಮತ್ತು ರಾಷ್ಟ್ರ ಮತ್ತು ನಾಡಹಬ್ಬ ಸಮಿತಿ ಅಧ್ಯಕ್ಷರವರು ಈಗಾಗಲೇ ಧ್ವಜಾರೋಹಣವನ್ನು ನೆರವೇರಿಸಿದರೆ ಧ್ವಜ ಸಂದೇಶ ಅವರೇ ನೀಡಿದ್ದಾರೆ. ನಮ್ಮ ದೇಶ ಕಟ್ಟುವಂಥ ಯುವಕರಿಗೆ ಏನು ಸಂದೇಶ ನೀಡ್ತೀರ ಅನ್ನೋದು ಅವರಿಂದ ಕೇಳೋಣ. ಸರ್ ನಮಸ್ತೆ. ಪ್ರಥಮವಾಗಿ ನಮ್ಮ ನಕ್ಷತ್ರ ವಾಹಿನಿಯ ತಂಡದ ಪರವಾಗಿ ತಮಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ತಮ್ಮ ದೇಶದ ಜನತೆಗೆ ಯುವ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಎಲ್ಲರಿಗೂ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂಥ ಅಖಂಡ ಭಾರತದಲ್ಲಿ ಯಾವುದೇ ಜಾತಿ ಧರ್ಮ ಭಾಷೆ ಅನ್ನುವನ್ನು ಮೀರಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತದ ಸ್ವಾತಂತ್ರ್ಯ ಉತ್ಸವದ ದಿನವನ್ನು. ಇವತ್ತು ಸ್ವಾತಂತ್ರ್ಯಕ್ಕಾಗಿ ಮಡಿದ ವೀರ ಯೋಧರನ್ನು ನೆನೆಸಿಕೊಂಡು ಸ್ಮರಣೆ ಮಾಡ್ತಾ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ದೇಶ ಕಟ್ಟುವ ಕೆಲಸವನ್ನು ಮಾಡಬೇಕಾಗಿದೆ. ಮುಖ್ಯವಾಗಿ ಯುವಕರು ಇವತ್ತು ಇತಿಹಾಸವನ್ನು ಮರಿತಾ ಇದ್ದಾರೆ. ನಮ್ಮ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಮಡಿದ ವೀರ ಯೋಧರರ ಒಂದು ಇತಿಹಾಸವನ್ನು ಕೂಡ ಅವರು ಆಲೋಚನೆ ಮಾಡ್ತಕ್ಕಂಥದ್ದು ಆಗಬೇಕು. ಯುವ ಪೀಳಿಗೆ ಯಾರು ಇತಿಹಾಸವನ್ನು ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾರೆ ಅವರು ಇತಿಹಾಸವನ್ನು ನಿರ್ಮಿಸುವಂಥರಾಗ್ತಾರೆ. ಈ ನಿಟ್ಟಿನಲ್ಲಿ ಯುವ ಪೀಳಿಗೆಗೆ ಅತಿ ಹೆಚ್ಚು ಮಟ್ಟದಲ್ಲಿ ವೀರ ಯೋಧರ ಒಂದು ಜೀವನ ಚರಿತ್ರೆಯನ್ನು ಈ ಒಂದು ಸಂದರ್ಭದಲ್ಲಾದರೂ ನಾವು ನೆನೆಸ್ಕೊಂಡೆಂದರೆ ಮುಂದೆ ದೇಶವನ್ನು ಯಾವ ರೀತಿಯಾಗಿ ಕಟ್ಟಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಒಂದು ಮನಸ್ಸಿಚ್ಛೆಯಾಗಿ ಒಂದು ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಯುವಕರು ಕೈಗೊಳ್ಳಬೇಕು. ಹಾಗೆ ದುಶ್ಚಟಗಳಿಂದ ದೂರವಾಗಬೇಕು. ಈ ಮೂಲಕ ಈಗಾಗಲೇ ನಿಮಗೆ ಹಲವಾರು ಚಲನಚಿತ್ರಗಳಲ್ಲಿ ನೋಡಿರ್ತೀರಿ, ಪತ್ರಿಕೆಗಳಲ್ಲಿ ನೋಡಿರ್ತೀರಿ, ಡ್ರಗ್ಸು ಈ ರೀತಿಯಾಗಿರ್ತಕ್ಕಂಥ ಯುವ ಪೀಳಿಗೆ ಒಳಗಾಗ್ತಾಯಿದೆ, ಮೋಹಿಜಿನ ಒಂದು ಇದಕ್ಕೆ ಒಳಗಾಗ್ತಾಯಿದೆ. ಇವರೆಲ್ಲರೂ ಆ ಒಂದು ದುಶ್ಚಟಗಳಿಂದ ದಾಸರಿಂದ ದೂರವಾಗಿ
ದೇಶ ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ನಾವು ಈಗಾಗಲೇ ಹೇಳಿದ್ದೀವಿ, ಇವತ್ತು ಮಕ್ಕಳು ಭಾಳ ಅತ್ಯುತ್ತಮವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟು ಭಗತ್ ಸಿಂಗ್ನ ಬಗ್ಗೆ ಭಾಳ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಕೊಟ್ಟು 12ನೇ ವರ್ಷದಲ್ಲಿ ಭಗತ್ ಸಿಂಗ್ ಈ ದೇಶಕ್ಕಾಗಿ ದುಡಿತಾನೆ ಅಂತಂದರೆ ಇದರ ಒಂದು ಪ್ರತಿಫಲ ನಾವು ಅವರ ಒಂದು ರಕ್ತದ ಪ್ರತಿಫಲ ನಾವು ಇವತ್ತು ಜೀವಂತವಾಗಿರಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಯುವ ಪೀಳಿಗೆ ಒಂದು ಯೋಧರ ಒಂದು ಜೀವನ ಚರಿತ್ರೆಯನ್ನು ಅಳವಡಿಸಿಕೊಳ್ತಾ ಮುಂದಿನ ದಿನಮಾನಗಳಲ್ಲಿ ತಾಂತ್ರಿಕವಾಗಿ ತಂತ್ರಜ್ಞಾನವಾಗಿ ಎಲ್ಲವನ್ನು ಅಳವಡಿಸಿಕೊಂಡು ಮುಖ್ಯವಾಗಿ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣವನ್ನು ಪಡೆದು ಈ ಮೂಲಕ ದೇಶ ಕಟ್ಟುವ ಕೆಲಸವನ್ನು ಯುವಕರು ಮಾಡಬೇಕು ಅಂತಂದೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ನಮ್ಮ ಪ್ರಥಮವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದುರ್ಗಪ್ಪನವರು ಬಂದಿದ್ದಾರೆ. ನಮ್ಮ ನಕ್ಷತ್ರ ವಾಹಿನಿಯ ಪರವಾಗಿ ಪ್ರಥಮವಾಗಿ ಅವರು ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತದೆ. ತಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಸರ್ವ ಭಾರತೀಯರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಹಾಗೆ ಇದು ಸುಮ್ಮನೆ ಬಂದಂತಹ ಒಂದು ಅವಕಾಶ ಅಲ್ಲ. ಯಾಕೆಂದರೆ ಶತಶತಮಾನಗಳಿಂದ ದಾಸ್ಯಕ್ಕೊಳಗಾಗಿದ್ದಂಥ ಸಂದರ್ಭದಲ್ಲಿ ಸಾವಿರಾರು ಜನ ನಾಯಕರುಗಳ ಲಕ್ಷಾಂತರ ಜನ ಭಾರತೀಯರ ಒಂದು ಪರಿಶ್ರಮ ಇದೆ. ಅವ್ರ ಪರಿಶ್ರಮ ಇರದೇ ಇದ್ದಿದ್ದರೆ ನಾವು ಈ ರೀತಿಯಾಗಿ ಉತ್ಸಾಹವನ್ನು ಪಡೆಯೋದಕ್ಕಾಗ್ತಿರಲಿಲ್ಲ. ಸ್ವಾತಂತ್ರ್ಯ ಅನ್ನೋಂಥ ಕಲ್ಪನೆಯನ್ನೇ ತಂದು ಕೊಟ್ಟಂಥದ್ದು ಒಂದು ಮಹತ್ತರವಾದಂಥ ಕಾರ್ಯಕ್ರಮ. ಸೊ ಹಾಗಾಗಿ ಇಂದಿನ ಏನು ಇತಿಹಾಸ ಏನಿದೆ, ಇತಿಹಾಸದಲ್ಲಿ ಹೋರಾಡಿದಂತಹ ಮಾನೀಯರುಗಳೇನಿದ್ದಾರೆ ಅವ್ರುಗಳ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ. ಸೊ ಹಾಗಾಗಿ ನಾವೇನಾದರೂ ಇವತ್ತಿಗೂ ಕೂಡ ಏನಾದರೂ ಬೇರೆ ಬ್ರಿಟಿಷರ ಅಥವಾ ಇನ್ನಿತರೆಯವರ ದಾಸ್ಯದಲ್ಲೇನಾದರೂ ಇದ್ದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋಂಥದ್ದು ನಾವು ಹಾಗೆ ಕಲ್ಪನೆ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಈ ಸ್ವಾತಂತ್ರ್ಯ ಅನ್ನೋಂಥದ್ದು ಸುಲಭವಾಗಿ ಸಿಕ್ಕಿದ್ದಲ್ಲ. ಇದನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಭಾರತದ ಭವ್ಯ ಭಾರತವನ್ನು ಕಟ್ಟುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಸೊ ಹಾಗಾಗಿ ಯುವಕರು ಅದರಲ್ಲೂ ಕೂಡ ಭಾರತ ಮಾತೆಯ ಬಗ್ಗೆ ತೋರಿಕೆಗೆ ನಾವು ಒಂದು ಅಭಿಮಾನವನ್ನು ಹೊಂದದೆ ಹೃದಯಾಂತರಾಳದಿಂದ ಬರಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಭವ್ಯ ಭಾರತದ ಒಂದು ಪರಂಪರೆ ಏನಿದೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತ ಗುರುತಿಸ್ಕೊಳ್ತಾ ಇದೆ. ಅದರ ಜೊತೆಗೆ ನಾವು ಕೂಡ ಶಿಕ್ಷಣವನ್ನು ಅತಿ ಹೆಚ್ಚಾಗಿ ಪಡೆದುಕೊಳ್ಳೋದ್ರ ಮೂಲಕ ಶಿಕ್ಷಣದಿಂದ ಇವತ್ತು ಏನೆಲ್ಲ ಸಾಧನೆ ಆಗಿದೆ ಅನ್ನೋಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಸೊ ಆ ನಿಟ್ಟಿನಲ್ಲಿ ಶಿಕ್ಷಣವನ್ನು ಉತ್ತಮವಾಗಿ ಎಲ್ಲ ಪೋಷಕರು ವರ್ಗದವರು ಎಲ್ಲರೂ ಕೂಡ ಪಡೆಯೋ ನಿಟ್ಟಿನಲ್ಲಿ ಒಂದು ಅಭಿವೃದ್ಧಿ ಪಥಕ್ಕೆ ಭಾರತವನ್ನು ಕೊಂಡೊಯ್ಬೋದಾಗಿದೆ. ಶಿಕ್ಷಣ ಇರದೇ ಇದ್ದರೆ ಇವತ್ತು ಏನನ್ನೂ ಕೂಡ ನಾವು ಸಾಧಿಸೋದಕ್ಕಾಗಲ್ಲ. ಸೊ ಆ ರೀತಿಯಲ್ಲಿ ಸರ್ವರು ಕೂಡ ತಮ್ಮ ಮಕ್ಕಳನ್ನು ಶಿಕ್ಷಣವನ್ನು ಪಡೆಯೋದಕ್ಕೆ ಬೇಕಾದಂಥ ಅವಕಾಶಗಳನ್ನು ಸರ್ಕಾರದ ಮಟ್ಟದಲ್ಲಿ ಇವತ್ತು ಸಾಕಷ್ಟು ಅವಕಾಶಗಳು ಕೊಟ್ಟಿದೆ, ಸೌಲಭ್ಯಗಳನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕಾಗಿ ಭಾಳಷ್ಟು ಅನುದಾನವನ್ನು ಮೀಸಲಿಟ್ಟಿದೆ. ಅದರ ಸದುಪಯೋಗ ಖಂಡಿತ ನಾವೆಲ್ಲರೂ ಪಡ್ಕೊಳ್ಬೇಕು. ಇಲ್ಲಾಂದರೆ ಎಲ್ಲದೂ ಕೂಡ ವೇಸ್ಟ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದ ಆಶಯದಂತೆ ಸಂವಿಧಾನದ ಆಶಯದಂತೆ ಸರ್ವರು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೋದ್ರ ಮೂಲಕ ಭವ್ಯ ಭಾರತವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಸರ್, ಈಗ ತಾವು ಹೇಳಿದ್ರಿ ಶಿಕ್ಷಣಕ್ಕೆ ಸಾಕಷ್ಟು ಅನುದಾನ ಮೀಸಲಿಟ್ಟಿದೆ ಸರ್ಕಾರ ಅನ್ನೋದು ಓಕೆ ಸರ್, ಒಳ್ಳೆಯದು. ಈಗ ಹೊಸ ತಂತ್ರಜ್ಞಾನ ಬಂದು ಈಗ ಎಲ್ಲೋ ಮಕ್ಕಳ ಜೊತೆಗೆ ಶಿಕ್ಷಕರು ಬೆರೀತಂಥದ್ದು ಕಾಲ ಎಲ್ಲೂ ಹೊರಟೋಗಿದೆ. ಸಾಕಷ್ಟು ಅವ್ರು ಏನಪ್ಪ ಅಂದರೆ ಕಂಪ್ಯೂಟರ್ ಮುಂದೆ ಕುಂತು ಕಾಲ ಕಳೆಯುವಂಥದ್ದಾಗಿದೆ. ಮಕ್ಕಳಲ್ಲಿ ಬೆರೀತಿಲ್ಲ. ಇದು ಪೋಷಕರ ಒಂದು ದೂರು. ಈಗ ತಂತ್ರಜ್ಞಾನ ಅಂತಕ್ಕಂಥದ್ದು ಶಿಕ್ಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಾವು ಕೂಡ ಪೈಪೋಟಿಯನ್ನು ಮಾಡಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ತಂತ್ರಜ್ಞಾನ ಅತೀ ಮುಖ್ಯ, ಭಾಳ ಮುಖ್ಯ. ಅದರ ಜೊತೆಯಲ್ಲಿ ನಮ್ಮ ಪಠ್ಯಕ್ರಮವನ್ನು ಕೂಡ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಇಲಾಖೆಯಿಂದ ಸಾಕಷ್ಟು ನಿರ್ದೇಶನಗಳಿದೆ. ಆ ನಿರ್ದೇಶನಗಳ ಅನ್ವಯ ನಮ್ಮ ಎಲ್ಲ ಶಿಕ್ಷಕರು ಕೂಡ ಶಿಕ್ಷಣವನ್ನು ಮಕ್ಕಳಿಗೆ ಯಾವ ರೀತಿ ಕಲ್ಪಿಸಬೇಕು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ತಾಲೂಕಿನಲ್ಲಿ ಯಾವ ರೀತಿ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನೋದು ಗುರಿ ಕಂಡಿರಿ ಸರ್? ತಾಲೂಕಿನಲ್ಲಿ ಶಿಕ್ಷಣ ಅನ್ನುವಂಥದ್ದೇ ಭಾಳ ಮುಖ್ಯ. ಅದರಲ್ಲೂ ಕೂಡ SSLC ಮಕ್ಕಳು ಉತ್ತಮ ಫಲಿತಾಂಶವನ್ನು ಕೊಡೋದ್ರ ಮೂಲಕ ನಮ್ಮ ತಾಲೂಕಿಗೆ ಜಿಲ್ಲೆಗೆ ಹೆಸರನ್ನು ತರಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. ಶಿಕ್ಷಕರೆಲ್ಲರೂ ಕೂಡ ಬರೀ ಕೇವಲ SSLCಯನ್ನು ಅಷ್ಟೇ ಗುರಿಯಾಗಿಟ್ಕೊಳ್ಳದೆ 1ರಿಂದ 10ನೇ ತರಗತಿಯವರೆಗೂ ಕೂಡ ಏನು ಮಕ್ಕಳಿದ್ದಾರೆ ಅವರೆಲ್ಲರಿಗೂ ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣ. ಅದರಲ್ಲೂ ಕೂಡ ಈಗ ಈ ವರ್ಷ ಇಲಾಖೆ ಏನು ಬಲವರ್ಧನೆ ಅತ್ತ ನಮ್ಮ ಶಿಕ್ಷಣ ಅಂತ ಹೇಳಿದ್ದೆ, ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲಾಖೆಯ ಕಾರ್ಯಸೂಚಿಯಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಉತ್ತಮ ಫಲಿತಾಂಶ ಬರಬೇಕು ಅನ್ನೋಂಥದ್ದು ಎಲ್ಲರ ಆಶಯ. ಸೊ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಪ್ರಥಮವಾಗಿ ನಮ್ಮ ನಕ್ಷತ್ರ ವಾಹಿನಿ ಪರವಾಗಿ ನಗರಸಭೆ ಪೌರಾಯುಕ್ತರಿಗೆ ಶುಭಾಶಯಗಳನ್ನು ಕೋರ್ತದೇನೆ.
ಅವರು ನಗರ ಅಭಿವೃದ್ಧಿ ಮತ್ತು ಸ್ವಚ್ಛತೆ ಬಗ್ಗೆ ಹೇಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹರಿಹರ ನಗರದ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಈ ಊರಲ್ಲಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಸ್ವಚ್ಛತೆ ಜಾಸ್ತಿ ಕೆಲಸ ಮಾಡಬೇಕಾಗಿದೆ. ನಮ್ಮ ಒಂದು ಕಚೇರಿಯಲ್ಲಿ ಮಂಜೂರಾದ ಹುದ್ದೆಗಳಿಗಿಂತ ಸಾಕಷ್ಟು ಹುದ್ದೆಗಳ ಕೊರತೆ ಏನಿದೆ, ಪೌರ ಕಾರ್ಮಿಕರ ಸಂಖ್ಯೆ ಕೊರತೆ ಇದೆ. ಇದು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಒಂದು ಆದೇಶ ಬಂದಾಗ ನೇಮಕಾತಿ ಆಗುವವರೆಗೆ ನಾವು ಇರುವಂಥ ಒಂದು ಪೌರ ಕಾರ್ಮಿಕರಲ್ಲೇ ನಾವು ಸ್ವಚ್ಛತೆಯನ್ನು ಕೈಗೊಳ್ಳಬೇಕಾಗಿದೆ. ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಆದರೆ ಸಾರ್ವಜನಿಕರ ಸಹಕಾರ ಕೂಡ ಮುಖ್ಯ ಆಗ್ತದೆ. ಸ್ವಲ್ಪ ನಾವು ಈ ವಾರ್ಡ್ಗಳಲ್ಲಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಒಂದು ಸಹಕಾರ ಕಡಿಮೆ ಇರತಕ್ಕಂಥದ್ದು ಕೆಲವೊಂದು ವಾರ್ಡ್ಗಳಲ್ಲಿ ಕಂಡು ಬಂದಿದೆ. ಎಲ್ಲೆಂದರಲ್ಲಿ ಕಸವನ್ನು ಚೆಲ್ತಾ ಇದ್ದಾರೆ. ನಮ್ಮ ಒಂದು ಕಸ ಒಂದು ಸಾಗಿಸ್ಲಿಕ್ಕೆ ಒಂದು ವಾಹನಗಳು ನಮ್ಮ ಪ್ರತಿನಿತ್ಯನೂ ವಾರ್ಡ್ಗೆ ಸಂಚರಿಸ್ತಾ ಇದ್ದಾವೆ. ಆದಾಗ್ಯೂ ಕೂಡ ಕೆಲವೊಂದು ವಾರ್ಡ್ಗಳಲ್ಲಿ ಕಸವನ್ನು ಎಲ್ಲಿ ಬೇಕಂದ್ರಲ್ಲಿ ಅವರು ಚೆಲ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಜನರು ನಮಗೆ ಆ ಥರ ಚೆಲ್ಲದಂತೆ ಸಹಕಾರ ನೀಡಿದಲ್ಲಿ ಸ್ವಚ್ಛ ಹರಿಹರ ಆಗ್ತದೆ. ಆಮೇಲೆ ಖಾಲಿ ನಿವೇಶನಗಳು ಕೂಡ ಸಾಕಷ್ಟು ಖಾಲಿ ನಿವೇಶನಗಳಲ್ಲಿ ಗಿಡ ಗಂಟೆಗಳು ಬೆಳೆದಿದ್ದಾವೆ. ಇದಕ್ಕೂ ನಾವು ತಿಳಿಸ್ತಾ ಇದ್ದೀವಿ. ಪೇಪರ್ ಮೂಲಕನೂ ಒಂದು TV ಮಾಧ್ಯಮದ ಮೂಲಕನೂ ಅವರಲ್ಲಿ ಮನವಿ ಮಾಡಿದ್ದೀವಿ. ನಿವೇಶನಗಳ ಮಾಲೀಕರಿಗೆ ಸ್ವಚ್ಛಗೊಳಿಸ್ರಿ, ನೀವು ಸ್ವಚ್ಛಗೊಳಿಸೋದ್ರಿಂದ ಸಾಂಕ್ರಾಮಿಕ ರೋಗಗಳು ಹರಡತಕ್ಕಂಥದ್ದಾಗಲಿ ನೀರು ನಿಲ್ತಕ್ಕಂಥದ್ದಾಗಲಿ ಆಗೋದಿಲ್ಲ ಅಂಥೇಳಿ ಆ ರೀತಿ ಮಾಡದೇ ಇದ್ದರೆ ನಾವೇ ಮತ್ತು ಅದೊಂದು ಸ್ವಚ್ಛತೆಯನ್ನು ಮಾಡಿ ಆ ಒಂದು ಖರ್ಚನ್ನು ಅವರ ಒಂದು ಏನು ಆಸ್ತಿ ತೆರಿಗೆ ಇರ್ತದೆ ಅದರಲ್ಲಿ ನಾವು ಆ್ಯಡ್ ಮಾಡ್ತೀವಿ ಅಂತೇಳಿ ಕೂಡ ಕೊಟ್ಟಿದ್ದೀವಿ. ಆದರೂ ಕೂಡ ಜನರ ಒಂದು ರೆಸ್ಪಾನ್ಸ್ ಕಡಿಮೆ ಇದೆ. ಜನರ ಸ್ಪಂದನೆ ಅತ್ಯಂತ ಭಾಳ ಮುಖ್ಯವಾಗಿರ್ತದೆ. ನಮ್ಮ ಒಂದು ಸಿಬ್ಬಂದಿದ ಎಷ್ಟು ಶ್ರಮ ಇರ್ತದೋ ಅಷ್ಟೇ ಸಹಕಾರ ಸಾರ್ವಜನಿಕರಿಂದ ಸಿಕ್ಕಾಗ ಮಾತ್ರ ನಾವು ಪರಿಪೂರ್ಣವಾಗಿ ನಾವು ಸ್ವಚ್ಛ ಹರಿಹರನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಹೇಳ್ತಾ ಎಲ್ಲರೂ ಕೂಡ ಒಂದು ಸಹಕಾರ ಮುಂದಿನ ದಿನಗಳಲ್ಲಿ ನೀಡ್ತಾರೆ ಅಂಥೇಳಿ ಒಂದು ಆಶಾಭಾವನೆ ಇಟ್ಕೊಂಡು ಸ್ವಚ್ಛ ಹರಿಹರ ನಿರ್ಮಾಣ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರೂ ದೇಶ ಅಭಿಮಾನ ಮೆರೆಯೋಣ, ರಾಷ್ಟ್ರ ಗೌರವ ಮೆರೆಯೋಣ, ದೇಶ ಅಭಿಮಾನವನ್ನು ಮೆರೆಯೋಣ ಅಂತಂದೇಳಿ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.